ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸಾರಿ. ಜೈ ಶ್ರೀರಾಮ್. ಸದ್ಗುರುಗಳು ಮತ್ತು ಶ್ರೀರಾಮಚಂದ್ರನ ಕರುಣಾ ಕಟಾಕ್ಷದಿಂದ ನಾವು ಶ್ರೀ ಗೌಡಪಾದ ಹೃದಯ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಿನ್ನೆ ನಾವು ಗೌಡಪಾದ ಹೃದಯದಲ್ಲಿ ಇವತ್ತು ನಾವು ಪೇಜ್ ನಂಬರ್ 29ರಿಂದ ಮಾಡ್ಕೊತಾ ಹೋಗಬೇಕು. ಗೌಡಪಾದ ಹೃದಯ ಪೇಜ್ ನಂಬರ್ 29 ಇವತ್ತು ಶುರು ಮಾಡಬೇಕಾಗಿದೆ. ಆದರೂ ಹಿಂದೆ ನಾವು ಏನು ಮಾಡಿದ್ವು ಅದನ್ನೊಂದು ಸಾರಿ ಮೆಲ್ಕಾಕೊಂಡು ಹೋಗೋಣ. ಇಲ್ಲಿ ಸೃಷ್ಟಿ ವಿಚಾರ ಶುರುವಾಗಿದೆ. ಸೃಷ್ಟಿ ಕಾರಿಕೆಗಳು ಅಂತಾನೆ ಹೇಳ್ತಾರೆ. ಇಲ್ಲಿ ನಿಜವಾಗ್ಲೂ ಪ್ರಪಂಚ ಸೃಷ್ಟಿ ಆಗಿದೆಯಾ ಅಂತ ಪ್ರಶ್ನೆ. ನಿಜವಾಗ್ಲೂ ಆಗಿಲ್ಲ. ಯಾಕೆ? ಈಗ ಹಾವು ನಿಜವಾಗ್ಲೂ ಹುಟ್ಟಿದೀಯಾ? ಹಗ್ಗದಲ್ಲಿ ನೀವು ಆಮೇಲೆ ಕಾಡಿನಲ್ಲೋ ಹುತ್ತದಲ್ಲೋ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಎಕ್ಸಾಂಪಲ್ ಹೇಳ್ತಾ ಇರೋಣ. ಇಲ್ಲ. ಬೆಳ್ಳಿ ಮುತ್ತಿನಲ್ಲಿ ಹುಟ್ಟಿದೀಯಾ? ಮೋಟು ಮರದಲ್ಲಿ ಮನುಷ್ಯ ಹುಟ್ಟಿದಾನ? ಇಲ್ಲ. ಅವು ಅಸತ್ತು, ಇಲ್ಲವೇ ಇಲ್ಲ. ಹುಡುಕಾಡಿದ್ರೆ ಸಿಗೋದಿಲ್ಲ. ನಾವು ಗಾಢ ನಿದ್ರೆಯಲ್ಲಿ ಯಾಕೆ ನಮ್ಗೆ ಈ ಪ್ರಶ್ನೆ ಬರೋದಿಲ್ಲ? ನಾವು ಆತ್ಮನಾಗಿರ್ತೀವಿ, ಅದ್ವೈತವಾಗಿರ್ತೀವಿ, ನಮ್ಮ ನಿಜವಾದ ಸ್ವರೂಪದಲ್ಲಿರ್ತೀವಿ. ಅದು ಏಕಃ, ಅದೊಂದೇ ಇರೋದು, ಮತ್ತೊಂದಿಲ್ಲ. ಮತ್ತೆ ಈ ಸೃಷ್ಟಿ ಗಲಾಟೆ ಯಾಕೆ ಸ್ವಾಮಿ? ಶಾಸ್ತ್ರ ಅಲ್ಲ ಹೇಳ್ತಾ ಇರೋದು, ನಾವು ಕೇಳ್ತಾ ಇದ್ವಿ. ನಾನು ಹೇಗೆ ಹುಟ್ಟದೆ ಹೇಳ್ರಿ? ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಕಾಣ್ತಾ ಇದೆ, ನಮಗೆ ಒಡವೆಗಳು ಕಾಣ್ತಾ ಇದೆ, ಮಡಕೆ ಕುಡಿಕೆಗಳು ಕಾಣ್ತಾ ಇದೆ. ಆದ್ದರಿಂದ ನಾನು ಮಡಕೆ ಕುಡಿಕೆ ಅಥವಾ ಒಡವೆಗಳು ಹೇಗೆ ಹುಟ್ಟಿತು ಅಂತ ಕೇಳ್ತಾ ಇದ್ದೀನಿ. ಏನು ಹೇಳಬೇಕು? ಮಣ್ಣಿನಿಂದ ಹುಟ್ಟು. ಇವುಗಳು ಒಡವೆಗಳು ಚಿನ್ನದಿಂದ ಹುಟ್ಟು. ಮತ್ತೆ ಎಲ್ಲಿಗೆ ಹೋಯ್ತು? ಕರಗಿಸಿದ್ರೆ ಎಲ್ಲಿ ಹೋಗುತ್ತೆ? ಚಿನ್ನಕ್ಕೆ ಹೋಗುತ್ತೆ ಅಷ್ಟೇ. ಕರ್ಗೋಗ್ಬಿಟ್ಟು ಅದರ ನಿಜವಾದ ರೂಪ ಅದರಲ್ಲಿರುತ್ತೆ. ಈ ಒಡವೆಗಳು ಅಂತನ್ನೋದು ಹುಸಿ ತೋರಿಕೆ, ಅಸತ್ತು, ತೋರಿ ಹಾರೋದು, ನಿಜವಾಗ್ಲೂ ಇರೋದಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಮೃತ್ತಿಕೆ ತೇವ ಸತ್ಯಂ. ಚಿನ್ನವೇ ಸತ್ಯ ಅಂತ ಹೇಗೆ ಹೇಳ್ತೀವೋ ಹಾಗೆ. ಅದಕ್ಕೋಸ್ಕರ ಭಗವಂತ ಈ ಸೃಷ್ಟಿಯ ಪ್ರಕ್ರಿಯೆಯನ್ನ ಅಥವಾ ಈ ಸೃಷ್ಟಿಯ ಕಾರಿಕೆಗಳನ್ನ ಯಾಕೆ ಹೇಳಿದ್ದಾನೆ ಅಂತಂದ್ರೆ, ನಮ್ಮನ್ನ ಹೇಗಾದ್ರೂ ಮಾಡಿ ತತ್ವದಲ್ಲಿ ನಿಲ್ಲಿಸ್ಬೇಕು ಅಂತ. ನೋನ್ ಟು ಅನ್ನೋನ್. ನನಗೆ ಹುಟ್ಟಿರೋದು ಗೊತ್ತು, ನನ್ನ ನಿಜವಾದ ಸ್ವರೂಪ ಹುಟ್ಟು ಸಾವು ಇಲ್ಲದೆ ಇರೋ ಸ್ವರೂಪ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ನೋನ್ ಟು ಅನ್ನೋನ್. ನನಗೆ ಗೊತ್ತಿರೋದು ನಾನು ಹುಟ್ಟಿದ್ದೀನಿ, ನಾನು ಸಾಯಿದ್ದೀನಿ. ಇದು ಜೀವಾತ್ಮಂದು ಅಥವಾ ಈ ಶರೀರಕ್ಕೆ ಸಂಬಂಧಪಟ್ಟಿರೋದು. ಅದರಿಂದನೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸೃಷ್ಟಿ ಕಾರ್ಯಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಕಡೆ ಪರಮಾತ್ಮನು ಒಬ್ಬನೇ ಇದ್ದಂತೆ, ಅವನಿಗೆ ಬೇಜಾರಾಯ್ತಂತೆ. ಎಲ್ಲ ಐವಾಶ್ ಅಲ್ಲ. ಪರಮಾತ್ಮ ಒಬ್ಬನೇ ಇದ್ರೆ ಬೇಜಾರೆಂಥದ್ದು? ಇರೋದೇ ಅವನೊಬ್ಬ, ಆನಂದ ಸ್ವರೂಪ. ಅವನಲ್ಲಿ ಯಾವ ಕ್ರಿಯೆ ಇಲ್ಲ ಅಂತ ಅವನಿಗೆ ಬೇಜಾರಾಯಿತು ಅಂದರೆ ಎಂಥದ್ದು? ಮೊದಲನೇ ತಪ್ಪದು. ಆದರೆ ನಮ್ಮನ್ನೀಗ ಹೇಳ್ತಾರೆ ಕಣ್ಣು ಐವಾಶ್ ಅಂತ ಹೇಳ್ತೀವಲ್ಲ ಹಾಗೆ. ಮತ್ತೆ ಅವನು ಬೇಜಾರಾದಾಗ ಏನು ಮಾಡ್ದ? ಯೋಚನೆ ಮಾಡ್ದಂತೆ. ನಾನು ಅನೇಕವಾಗಬೇಕು ಅಂದ್ಕೊಂಡು ಅವನು ಆಕಾಶವನ್ನು ಸೃಷ್ಟಿ ಮಾಡಿದಂತೆ. ಮತ್ತು ನಮಗೆ ಗೊತ್ತಿದೆ ಅದು. ಆಕಾಶ ವಾಯುವನ್ನು, ವಾಯು ಅಗ್ನಿಯನ್ನು, ಅಗ್ನಿ ಜಲವನ್ನು, ಜಲ ಪೃಥ್ವಿಯನ್ನು, ಪೃಥ್ವಿನಲ್ಲಿ ಗಿಡ ಮರಗಳು ಬೆಳ್ಕೊಂತು, ಅಲ್ಲಿಂದ ಹಣ್ಣುಗಳು ಬಂತು,
ಆ ಹಣ್ಣುಗಳನ್ನ ತಿನ್ಬೇಕಾದ್ರೆ ಮೊದಲು ಮನುಷ್ಯ ಇರಬೇಕು. ಆ ಹಣ್ಣುಗಳು ಮನುಷ್ಯ ತಿಂದು ಅವರಿಂದ ಹುಟ್ಟಿತು ಅಂತ. ಮತ್ತೆ ಇಲ್ಲಿ ನಾವು ತಗೊಂಡಾಗ ಮನುಷ್ಯ ಹುಟ್ಟಬೇಕಾದ್ರೆ ಕರ್ಮ ಇರ್ಬೇಕು, ಹಿಂದೆಗಡೆ ಪ್ರಾರಬ್ಧ ಕರ್ಮ ಮೊದಲ, ಇದು ಮೊದಲುನ. ಮೊಟ್ಟೆ ಮೊದಲ, ಕೋಳಿ ಮೊದಲ. ಮೊಟ್ಟೆ ಇದ್ರೇನೆ ಕೋಳಿ ಬರೋದು, ಕೋಳಿ ಇದ್ರೇನೆ ಮೊಟ್ಟೆ ಬರೋದು. ಮರ ಮೊದಲ, ಬೀಜ ಮೊದಲ. ಹೇಗಿದೆ ನೋಡ್ರಿ, ಇದಕ್ಕೆ ಉತ್ತರ ಸಿಗುತ್ತಿಲ್ಲ. ಬೀಜ ಇದ್ರೇನೆ ಮರ ಆಗೋದು, ಮರ ಇದ್ರೇನೆ ಅದು ಬೀಜ ಕೊಟ್ಟು ಬೀಜದ ರೂಪದಲ್ಲಿ ನಾವು ಮತ್ತೆ ಮರಕ್ಕೆ ಹಾಕೋದು. ಮತ್ತೆ ಇವೆರಡರಲ್ಲಿ ಮೊದಲು ಯಾವುದು ಹೇಳಕ್ ಬರಲ್ಲ. ಅದೇ ರೀತಿ ಇವು ಕೂಡ. ಮತ್ತೆ ಇನ್ನೊಂದು ಕಡೆ ಸೃಷ್ಟಿ ವಿಚಾರ ಹೇಳುವಾಗ ಪರಮಾತ್ಮನು ವಾಯುವನ್ನು ಅಗ್ನಿಯನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಅಲ್ಲ, ಆಕಾಶ ಎಲ್ಲ ಬಿಟ್ಬಿಟ್ರು. ಇದಕ್ಕೆ ಅಗ್ನಿಯನ್ನು ಸೃಷ್ಟಿ ಮಾಡ್ದ. ಅಗ್ನಿ ಜಲ ಪೃಥ್ವಿಯನ್ನ ಹಿಂಗೆ ತಗೊಂಡ್ಬರ್ತಾರೆ. ಆದ್ರಿಂದ ಇಲ್ಲಿ ಸೃಷ್ಟಿಗೆ ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಫಲನೇ ಹೇಳಿಲ್ಲ. ಮತ್ತೆ ಯಾತಿಗೆ ಹೇಳಿದ್ದಾರೆ? ಏನೋ ಉಪಾಯ, ನಮ್ಮನ್ನೇನಾದ್ರೂ ಮಾಡಿ ತತ್ವದಲ್ಲಿ ನಿಲ್ಲಿಸ್ಬೇಕು ಅಷ್ಟೇ. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಈ ಸೃಷ್ಟಿ ಮತ್ತೆ ಈ ದರ್ಶನಕಾರರಲ್ಲಿ ಒಬ್ಬೊಬ್ರು ಅಂತಾರೆ ಸೃಷ್ಟಿ ಅವ್ರು ನಿಜವಾಗ್ಲೂ ಆಗಿದೆ ಅಂತ ಇಟ್ಕೊಂಡು ಹೇಳಕ್ ಹೋಗ್ತಾರೆ ಅವರು. ಈಗ ನೋಡ್ರಿ, ಕಪಿಲ ಸಾಂಖ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಸತ್ ಅಂದ್ರೆ ಇರೋದ್ರಿಂದಲೇ ಹುಟ್ಟಿತು ಅಂತ ಅವರು ಹೇಳೋದು. ಅವ್ರಿಗೆ ಸತ್ಕಾರ್ಯವಾದಿಗಳು ಅಂತಾರೆ ಈ ಕಪಿಲ ಸಾಂಖ್ಯರು. ಅಂದ್ರೆ ಅವರಲ್ಲಿ ಪ್ರಧಾನ ಅಂತ ಇರುತ್ತೆ. ಆ ಪ್ರಧಾನದಿಂದ ಪೃಥ್ವಿ ಇವೆಲ್ಲ ಹುಟ್ಟಿತು ಅಂತ ಹೇಳ್ತಾರೆ ಅವರು. ಅವ್ರದ್ದೇನೋ ಒಂದು ಥಿಯರಿ ಇದೆ. ಅಂದ್ರೆ ಇರೋದ್ರಿಂದ ಹುಟ್ಟಿತು, ಸತ್ತಿಂದ ಹುಟ್ಟಿತು, ಅದಕ್ಕೆ ಇವರಿಗೆ ಸತ್ಕಾರ್ಯವಾದ ಅಂತ. ಇವ್ರಿಗೆ ವಿರುದ್ಧವಾಗಿ ಇನ್ನೊಬ್ರು ಇರ್ತಾರೆ. ಇವರೆಲ್ಲ ಬುದ್ಧಿ ಇಂಟೆಲೆಕ್ಚುಯಲ್ ಸರ್ಕಸ್ ಇಂದ ಮಾಡೋರು. ಇವರು ಸೃಷ್ಟಿಯನ್ನ ಸತ್ಯ ಅಂತ ಇಟ್ಕೊಂಡು ಓಡಾಡ್ತಾರೆ. ಆಮೇಲೆ ನೈಯಾಯಿಕರು ಅಂತ ಇದ್ದಾರೆ, ಅವರು ದರ್ಶನಕಾರರೇ. ಇವರಿಷ್ಟು ಜನನು ವೇದಗಳನ್ನ ಒಪ್ಪೋರು. ನಾವು ಕೂಡ ನಿಮಗೆ ಮೋಕ್ಷವನ್ನು ತೋರಿಸ್ತೀನಿ ಬನ್ರಿ ಅಂತ ಹೇಳ್ತಾರೆ. ಆದರೆ ಇವ್ರು ತೋರ್ಸಕ್ ಬರಲ್ಲ. ಇವ್ರದ್ದು ತತ್ವ ತಪ್ಪು, ಸಾಧನೆ ತಪ್ಪು. ನೋಡ್ರಿ, ಆಗಿನ ಕಾಲಕ್ಕೆ ಇಂಥವರೆಲ್ಲ ಇದ್ರು. ಈಗ ಶಂಕರಾಚಾರ್ಯ ಕಾಲದಲ್ಲಿ ಇವರಿಷ್ಟೇ ಜನ ಇದ್ದಿದ್ದು. ಮತ್ತೆ ಬುದ್ಧಿಸಂ ಇತ್ತು ಶಂಕರಾಚಾರ್ಯಗಿಂತ ಹಿಂದೆ. ಅದಕ್ಕೆ ನೀವು ಸೂತ್ರ ಭಾಷೆ ನೋಡಿದ್ರೆ ಇವ್ರನ್ನೆಲ್ಲರನ್ನು ಹೊಡೆದಾಕ್ತಾರೆ. ಇವ್ರು ಹೇಳೋದು ಯಾವುದು ಸರಿ ಇಲ್ಲ ಅಂತ ತೋರಿಸ್ತಾರೆ. ಆಗಿನ ಕಾಲಕ್ಕೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಈಗಿನವ್ರು ನಾವು ಇದ್ದೀವಲ್ಲ, ಅವ್ರ ಅಡ್ರೆಸ್ಸೇ ಇಲ್ಲ, ಅಲ್ಲಿ ಫೈಲೇ ಇಲ್ಲ ಕೋರ್ಟ್ನಲ್ಲಿ. ಯಾರೋ ಈ ವಿಪಶನ ಮೆಡಿಟೇಷನ್ ಆಗಲಿ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಆಗಲಿ, ಅಥವಾ ಈ ಬುದ್ಧಿಸಮ್ ಇತ್ತು, ಜೈನರದಾಗಲಿ, ಮತ್ತು ಮುಸ್ಲಿಮ್ಸ್ ಆಗಲಿ, ಅಥವಾ ಕುರಾನ್ ಆಗಲಿ, ಕ್ರಿಶ್ಚಿಯನ್ಸ್ ಬೈಬಲ್ ಆಗಲಿ, ಯಾವುದು ಇಲ್ಲ ಅಲ್ಲಿ. ಅವೆಲ್ಲ ಆಮೇಲೆ ಬಂದಿದ್ದು. ಹೇಗಿದೆ ನೋಡ್ರಿ, ಇನ್ನು ಪಾರ್ಸಿ ಧರ್ಮ ಯಾವುದೂ ಇರಲಿಲ್ಲ ಅಲ್ಲಿ. ಮತ್ತು ಇವಾಗ ಈ ಬ್ರಹ್ಮಕುಮಾರಿಯವರು, ರಾಮಚಂದ್ರ ಮಿಷನ್ ಅವರು, ಎಲ್ಲ ರಾಮಕೃಷ್ಣ ಮಠದವರು ಇರಲಿ. ರಾಮಕೃಷ್ಣ ಮಠದವರು ಉಪನಿಷತ್ತುಗಳು ಇಟ್ಕೊಂಡೇ ಬೋಧನೆ ಮಾಡುತ್ತಾರೆ ಇರಲಿ. ಒಟ್ಟಿನಲ್ಲಿ ಇವ್ರ ಫೈಲ್ಗಳಲ್ಲಿಲ್ಲ. ಅದಕ್ಕೆ ಅಲ್ಲಿ ನೀವು ಸೂತ್ರ ಭಾಷೆಯಲ್ಲಿ ಇವ್ರು ಯಾರೂ ಅಡ್ರೆಸ್ಸೇ ಇಲ್ಲ ಅಲ್ಲಿ. ಏನಾದರೂ ಇಟ್ಕೊಳ್ಳಿ. ಈ ಸಾಂಖ್ಯರು ಏನು ಹೇಳ್ತಾರೆ, ಕಪಿಲ ಸಾಂಖ್ಯರು ಇರೋದ್ರಿಂದ ಹುಟ್ಟುತ್ತೆ ಅಂತ. ಇವ್ರಿಗೆ ವಿರುದ್ಧವಾಗಿರೋರು ಒಬ್ರು ಇದ್ದಾರೆ, ನೈಯಾಯಿಕರು. ಅವ್ರು ಹೇಳ್ತಾರೆ, ಅಲ್ಲ ಸ್ವಾಮಿ, ಇರೋದು ಯಾಕೆ ಹುಟ್ಟಬೇಕು, ನಿಮಗೆ ತಪ್ಪು ಅಂತಾರೆ. ಮತ್ತೆ ಇನ್ನೇನು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲದ್ರಿಂದ ಹುಟ್ಟಬೇಕು ಅಂತ ಅವನು. ಅಲ್ಲ ಸ್ವಾಮಿ, ಇರೋದು ಯಾಕೆ ಹುಟ್ಟಬೇಕು, ಇದ್ದೇ ಇದೆ ಅದು ಅಂತ ಇವನು ಇಲ್ಲದ್ರಿಂದ ಹುಟ್ಟಬೇಕು ಅಂತ. ಅವನೇನು ಹೇಳ್ತಾನೆ, ಇಲ್ಲದ್ರಿಂದ ಹುಟ್ಟಬೇಕು ಅಂತ. ಅವಾಗ ಇವನು ಹೇಳ್ತಾನೆ, ಅಲ್ಲರಿ, ಇಲ್ಲದೇ ಇರೋದ್ರಿಂದ ಹೆಂಗ್ರಿ ಹುಟ್ಟುತ್ತೆ. ಈಗ ಉದಾಹರಣೆಗೆ ಮೊಲದ ಕೊಂಬು, ಬಂಜೆಯ ಮಗ ಹುಟ್ಟಿದ್ದಾನೆ ಅಂತ ಹೇಳ್ರಿ, ತೋರಿಸ್ರಿ ನೋಡೋಣ ನೀವು. ಇಲ್ಲ, ಮೊಲದ ಕೊಂಬು ಇಲ್ಲ, ಅದರಿಂದ ಹುಟ್ಟುತ್ತೆ ಅಂದ್ರೆ ಅರ್ಥ ಏನ್ರಿ? ಬಂಜೆ, ಅವಳಿಗೆ ಪ್ರೆಗ್ನೆಂಟು ಆಗಲ್ಲ, ಮಕ್ಕಳು ಹುಟ್ಟೋದು ಇಲ್ಲ, ಗರ್ಭಕೋಶನೇ ಇಲ್ಲ, ತೆಗ್ದಾಕ್ಬಿಟ್ಟಿದ್ದಾರೆ. ಅವಳಿಂದ ಮಕ್ಕಳು ಹುಟ್ಟುತ್ತೆ ಅಂದ್ರೆ ಅರ್ಥ ಏನ್ರಿ? ಇಲ್ಲದ್ರಿಂದ ಹುಟ್ಟುತ್ತೆ ಅಂದ್ರೆ ಹೆಂಗ್ರಿ ಅಂತ ಇವರಿಬ್ರು ಕಿತ್ತಾಡ್ತಾರೆ. ಶಂಕರಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ, ಇವರಿಬ್ಬರನ್ನು ಕುಸ್ತಿ ಬಿಟ್ಬಿಟ್ಟು ಕೈ ಕಟ್ಕೊಂಡು ಸುಮ್ಮನೆ ಹಿಂಗ್ ನೋಡ್ತಾ ಕೂತ್ಕೊಂತಾರೆ. ಕಿತ್ತಾಡ್ರಿ ನೀವಿಬ್ರು ನೋಡೋಣ ಹೆಂಗ್ ಕಿತ್ತಾಡ್ತಿರೋ ಅಂತ. ಇಬ್ರು ಕಿತ್ತಾಡ್ತಾರೆ, ಯಾರು ಗೆಲ್ಲೋದಿಲ್ಲ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ನಾವು ಹೇಳ್ತೀವಿ ನೋಡ್ರಿ ಅಂತಾರೆ,
ಯಾಕೆಂದರೆ ಇವ್ರ ತಪ್ಪು ಅವ್ರು ತೋರಿಸ್ತಾರೆ, ಅವ್ರ ತಪ್ಪು ಇವ್ರು ತೋರಿಸ್ತಾರೆ, ಅಲ್ಲಿಗೆ ನಿಮ್ಮಿಬ್ಬರದು ಸರಿ ಇಲ್ಲ ರೀ ಅಂತ ಹೇಳಿ ಇವರು ಸತ್ತಿಂದ ಹುಟ್ಟಿತು ಅಂತಾರೆ ಇವರು. ಇವ್ರಂಗೆ ಹೇಳಿದ ತಕ್ಷಣ ಈ ಸಾಂಖ್ಯರು ನೋಡಿದ್ರ ನಮ್ಮದೇ ಕಾಪಿ ಹೊಡಿತಾ ಇದ್ದೀರಾ ನೀವು, ಸತ್ತಿಂದ ಹುಟ್ಟಿತು ಅಂತ ಹೇಳ್ತಾ ಇದ್ದೀರಾ ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ಸ್ವಲ್ಪ ತಡ್ಕೊಳ್ಳಿ, ಸತ್ತಂದ್ರೆ ಯಾವುದು? ನಮ್ಮದು ಮಾಯಾ ಸತ್ಕಾರ್ಯವಾದ. ಹೆಂಗಿದೆ ನೋಡ್ರಿ. ನೀವು ನಿಜವಾಗ್ಲೂ ಪ್ರಪಂಚ ಸೃಷ್ಟಿ ಆಯಿತು ಅಂತ ಹೇಳ್ತಾ ಇದ್ದೀರಾ, ಅವರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾರೆ. ಇವರು ಸತ್ಕಾರ್ಯವಾದಿಗಳು, ಅವರು ಅಸತ್ಕಾರ್ಯವಾದಿಗಳು. ಇಬ್ಬರದು ತಪ್ಪು. ನಮ್ಮದು ಸತ್ಕಾರ್ಯ, ಬಟ್ ಮಾಯಾ ಸತ್ಕಾರ್ಯವಾದ. ನಿಮ್ದು ಹೆಂಗೆ ಸ್ವಾಮಿ? ಈಗ ಒಬ್ಬ ಮೆಜಿಷಿಯನ್ ಬರ್ತಾನೆ ಸ್ಟೇಜ್ ಮೇಲೆ, ಬಂದಿದ್ದೇ ಒಂದು ಏಣಿನ ಆಕಾಶಕ್ಕೆ ಎಸಿತಾನೆ. ಸ್ಟೇಜ್ ಮೇಲೆ ಇವೆಲ್ಲ ಮಾಡೋದು, ಅವನೊಬ್ಬನೇ ಇರೋದು ಕೆಳಗಡೆ. ಆ ಏಣಿ ಅವನು ಎಲ್ಲಿಂದ ತರ್ತಾನಲ್ಲಿ? ಏನೂ ಇಲ್ಲ, ಕೈನಿಂದ ಅವನೇ ಆ ದಾರದಿಂದ ನೇದಿರೋ ಏಣಿನ ಮೇಲೆ ಬಿಸಾಕ್ತಾನೆ. ಬಿಸಾಕಿದ್ದೆ ಅದ್ರ ಮೇಲೆ ಹತ್ತಾನೆ. ಹತ್ತಿದ್ದೆ ಅಲ್ಲಿ ಜನಗಳೆಲ್ಲ ಹುಟ್ಟಿರ್ತಾರೆ. ಇವರು ಅವ್ರನ್ನ ಕೊಲ್ಲೋದು, ಅವ್ರು ಇವ್ರನ್ನ ಕೊಲ್ಲೋದು, ಕುರುಕ್ಷೇತ್ರ ಆಗುತ್ತಲ್ಲ. ಹಾಗಾಗಿ ಎಲ್ಲ ರಕ್ತ, ಅವರ ರುಂಡ ಮುಂಡುಗಳು ಕಟ್ಟಾಗಿ ಎಲ್ಲ ಕೆಳಗಡೆ ಬಂದು ಬೀಳ್ತಾ ಇದೆಯಂತೆ. ಜನಗಳೆಲ್ಲ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ. ಕೊನೆಗೆ ಅವನ್ನೆಲ್ಲ ಆದ್ಮೇಲೆ ನೋಡಿದ್ರೆ ಅಲ್ಲಿ ಏನೂ ಆಗಿಲ್ಲ. ಇದನ್ನ ಮಾಯಾ ಸತ್ಕಾರ್ಯವಾದ, ಮ್ಯಾಜಿಕ್, ಮೆಜಿಷಿಯನ್, ಕಣ್ಣು ಕಟ್ಟು, ಐ ವಾಶ್ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಆದ್ದರಿಂದ ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನಿದ್ರ ಬಗ್ಗೆ ತುಂಬ ಜಾಸ್ತಿ ತಿಳ್ಕೊಳಕ್ಕೆ ಹೋಗೋದು ಬೇಡ, ನಮಗೆ ಸಾಕಿಷ್ಟು. ಮತ್ತು ನಮ್ಮದು ಕೂಡ ಸತ್ತಿಂದ ಹುಟ್ಟುತ್ತೆ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ಲು ಆಭರಣಗಳಿದೆಯಪ್ಪ, ಕರಗಿಸ್ತೀನಿ, ಏನಾಗುತ್ತದು? ಚಿನ್ನ ಆಗುತ್ತೆ. ನಾನು ತಿರ್ಗಿ ಅದರಿಂದ ಆಭರಣಗಳು ಮಾಡ್ತೀನಿ, ಆಭರಣಗಳು ಆಗುತ್ತೆ. ಅಲ್ಲಿ ಎಲ್ಲಿಂದ ಬಂತು? ಚಿನ್ನ ಅನ್ನೋದು ಸತ್, ಆಭರಣಗಳು ಬಂದಿದೆ, ಅದರಿಂದ ಸತ್ತಿಂದ ಬಂದಿದೆ. ಆದರೆ ಆ ಆಭರಣಗಳು ನಿಜವಾಗ್ಲೂ ಸತ್ಯವಾಗಿ ಇದೆಯಾ? ನನ್ನ ಪ್ರಶ್ನೆ. ಆಭರಣಗಳು ಸತ್ಯವಾಗಿ ಇದೆಯಾ? ಉತ್ತರ ಕೊಡ್ಬೇಕು ಯಾರಾದ್ರೂ. ಚಿನ್ನನೇ ಇರೋದು ಸರ್, ಆ ಚಿನ್ನನೇ ಇರೋದು, ಆಭರಣಗಳು ಸತ್ಯ ಅಲ್ಲ. ಇಲ್ಲ, ಆಭರಣಗಳು ಏನು? ವಾಚಾರಂಭಣಂ ವಿಕಾರೋ ನಾಮಧೇಯಂ, ಅದು ಬರೀ ಹೆಸರು ಮಾತ್ರ. ವಾಚಾರಂಭಣಂ ಹೆಸರು, ವಿಕಾರ ಬದಲಾವಣೆ ಆಗ್ತಾ ಇರುತ್ತೆ, ಅದು ಸವಿಯುತ್ತೆ, ಏನು ಬೇಕಾದ್ರೂ ಆಗುತ್ತೆ, ಕಟ್ಟಾಗುತ್ತೆ, ಉಪಯೋಗಿಸಕ್ಕೆ ಬರಲ್ಲ. ವಾಚಾರಂಭಣ ವಿಕಾರೋ ನಾಮಧೇಯಂ, ಬರೀ ಹೆಸರು. ಸರ, ಗಿರ, ವಂಕಿ, ಬಳೆ ಅಂತ. ವಾಚಾರಂಭಣ ವಿಕಾರೋ ನಾಮಧೇಯಂ, ಮೃತ್ತಿಕೆ ತೇವ ಸತ್ಯಂ, ಮಣ್ಣು ಸತ್ಯ ಅಂತ ಮಡಕೆ ಕುಡ್ಕೆಯಲ್ಲಿ ಹೇಳ್ತಾರೆ, ಇಲ್ಲಿ ಚಿನ್ನ ಸತ್ಯ. ಹಾಗೆ ಮತ್ತೆ ಎಲ್ಲಿಂದ ಬಂತು? ಚಿನ್ನದಿಂದನೇ ಬಂತು. ಎಲ್ಲಿಗೆ ಹೋಯ್ತು? ಚಿನ್ನದಲ್ಲೇ ಹೋಯ್ತು. ಇಷ್ಟೇ ಬೇಕಾಗಿರೋದು. ಕರಗಿಸಿದ್ರೆ ಎಲ್ಲೋಗುತ್ತೆ? ಚಿನ್ನದಲ್ಲೇ. ಈಗ ನೋಡ್ರಿ, ನಮ್ದಕ್ಕೆ ತಗೊಂಬಂದು ತೋರಿಸ್ತಾರೆ. ಈಗ ನಾವಿದ್ದೀವಿ, ಮಲ್ಕೊಂತೀವಿ. ಮಲ್ಕೊಂಡಾಗ ಪ್ರಪಂಚ ಎಲ್ಲೂ ಹೋಗುತ್ತೆ? ಆತ್ಮನಲ್ಲೇ ಹೋಗುತ್ತೆ. ಮತ್ತೆ ಎದ್ದ ಮೇಲೆ ನಾನು ಮತ್ತೆ ಪ್ರಶ್ನೆ ಕೇಳ್ತೇನೆ, ನಾನು ಮಲಗಿದ ಮೇಲೆ ಪ್ರಪಂಚ ಇಲ್ಲ, ಎದ್ದ ಮೇಲೆ ಮತ್ತೆ ಪ್ರಪಂಚ ಯಾಕೆ ತೋರುತ್ತೆ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಯಾಕೆ ಆತ್ಮನ ಕಂಡಿಲ್ಲ ನಾನು. ಅದಕ್ಕೆ ಅವ್ರೇನು ಹೇಳ್ತಾರೆ, ಅಪ್ಪ ಎಲ್ಲಿ ಹೋಗಿತ್ತೋ ಅಲ್ಲಿಂದ ಬಂತು. ನೀನು ಒಡವೆಗಳು ಎಲ್ಲಿಂದ ಬಂತು? ಚಿನ್ನದಿಂದ ಬಂತು. ಕರಗಿಸ್ದಾಗ ಎಲ್ಲೋಯ್ತು? ಚಿನ್ನದ ಒಳಗಡೆ ಹೋಯಿತು. ಚಿನ್ನದ ಒಳಗಡೆ ಇರುತ್ತೆ ಆಭರಣಗಳು? ಇರೋದಿಲ್ಲ. ತಿರ್ಗಾ ಅವನು ಮಾಡಬೇಕು, ಕುಟ್ಕೊಂಡು ಆಚಾರಿ ಕೊಡಬೇಕು ಆ ಚಿನ್ನನ, ಅವನು ಮತ್ತೆ ಮಾಡಬೇಕು. ಅದಕ್ಕೆ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಮಾಡೋನೊಬ್ಬ ಆಚಾರಿ ಬೇಕು. ಎಷ್ಟಿದೆ ನೋಡ್ರಿ. ಮತ್ತು ಅವನಿಗೆ ಆ ಒಲೆ ಗಿಲೆ, ಆ ಊದೋ ಕೊಳವೆ, ಆ ಸುತ್ತಿಗೆ, ಚಾಣ, ಮತ್ತು ಅಡಿಗಲ್ಲು, ಅವುಗಳ ಮೇಲೆ ಕುಟ್ಟಿ ಒಡವೆ ಮಾಡಬೇಕಾದ್ರೆ ಇಲ್ಲಿ ಆಚಾರಿ ಬೇಕು. ಅದ್ರ ಜೊತೆಗೆ ಅವನಿಗೆ ಚಿನ್ನ ಬೇಕು. ಚಿನ್ನ ಬಂದಿದೆ ಉಪಾದಾನ ಕಾರಣ. ಮಾಡೋನು ಅವನು ನಿಮಿತ್ತ ಕಾರಣ ಅಲ್ಲ, ಅವನು ಮಾಡೋನು ಒಂದು ನಿಮಿತ್ತ ಕಾರಣ. ಅವನಿಗೆ ಸಲಕರಣೆಗಳು ಬೇಕು, ಅದಕ್ಕೆ ಸಹಕಾರಿ ಕಾರಣ. ಹೀಗೆ ಮೂರನ್ನು ಹೇಳ್ತೀವಿ ವ್ಯವಹಾರದಲ್ಲಿ ಏನಾದರೂ ಸೃಷ್ಟಿ ಆಗಬೇಕಾದ್ರೆ. ಆದರೆ ಪರಮಾತ್ಮನು ಈ ಪ್ರಪಂಚವನ್ನು, ನಾನು ಮಲ್ಕೊತೇನಪ್ಪ, ಪ್ರಪಂಚ ಇಲ್ಲ ನನಗೆ. ಎದ್ದಿದ ತಕ್ಷಣ ಬದುಕಂತ ಫಿಲಮ್ನಲ್ಲಿ ಪ್ರೊಜೆಕ್ಟ್ರಿಂದ ಫಿಲಮ್ ಹೊರಗಡೆ ಬಂದಿದ್ದ ತಕ್ಷಣ ಎಲ್ಲರೂ ಒಟ್ಟಿಗೆ ತೋರ್ಕೊತಾರೆ ನೋಡ್ರಿ. ಅವಸ್ಥೆ ಒಳಗಡೆ ಇರೋ 10 ಡಜನ್ ಹಾಗೆ ಎಚ್ಚರದಲ್ಲಿ ಕಾಣುತ್ತೆ. ಇದನ್ನು ಸೃಷ್ಟಿ ಮಾಡಿದ್ದು ಯಾರು? ಪರಮಾತ್ಮನೇ.
ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ, ಅವನೇ ಸಹಕಾರಿ ಕಾರಣ, ಎಲ್ಲವೂ ಅವನೇ ಆಗ್ತಾನೆ. ಮತ್ತು ಎಷ್ಟು ಬೇಗ ಸೃಷ್ಟಿ ಮಾಡ್ತಾನೆ ನೋಡ್ರಿ. ಇವನು ಆಚಾರ್ಯ ಮಾಡ್ದಂಗೆ ಅದಕ್ಕೆ ಕಾಲ, ದೇಶ, ಟೈಮು, ನೀವು ಬನ್ರಿ ಇನ್ನು 15 ದಿವಸ ಬಿಟ್ಕೊಂಬನ್ರಿ, ನಾನು ಮಾಡಿಕೊಡ್ತೀನಿ ಅದಕ್ಕೆ ಹಂಗೆ ತಗೊಂತಾನ ಪರಮಾತ್ಮ. ಮೆಜಿಷಿಯನ್ ಹೆಂಗೆ ಸೃಷ್ಟಿ ಮಾಡ್ತಾನ ಅವನು, ಈ ಪ್ಯಾರೆಟ್ನ ಸೃಷ್ಟಿ ಮಾಡ್ತಾನೆ, ತಕ್ಕಂತ ಆಕಾಶಕ್ಕೆ ಬಿಟ್ಬಿಡ್ತಾನೆ, ಎಲ್ಲ ಕಣ್ಣು ಕಟ್ಟು. ಆದ್ದರಿಂದ ಇಷ್ಟು ತಿಳ್ಕೊಳ್ಳಿ ಸಾಕು, ಇಷ್ಟು ತಿಳ್ಕೊಂಡ್ರೆ ಸಾಕು. ನಾವು ಮುಂದಕ್ಕೆ ಹೋಗೋಣ. ನಿನ್ನೆ ನಾವು ಇಲ್ಲಿ ಎಲ್ಲಿವರೆಗೂ ಹೋಗಿದ್ವಿ? ಸತ್ತಾಗ ಪ್ರಾಣ ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಮತ್ತೆ ಅಂತ ಅಲ್ಲಿ ಹೇಳಿದ್ರು. ಅಲ್ಲಿ ಬರೋಣ ಮತ್ತೆ. ಇವಾಗ ಹೇಗೆ ನಾವು ಬಾಡಿಗೆ ಮನೆ ಚೇಂಜ್ ಮಾಡಬೇಕಾದ್ರೆ ಆ ಗಾಡಿನಲ್ಲಿ ನಮ್ಮ ಮನೆ ಸಾಮಾನುಗಳೆಲ್ಲ ಹಾಕ್ಕೊಂಡು ಗಡಗಡ ಅಂತ ಶಬ್ದ ಮಾಡಿಕೊಂಡು ಹೊಸ ಮನೆಗೆ ಶಿಫ್ಟ್ ಮಾಡ್ತೀವೋ, ಹಾಗೆ ಮನುಷ್ಯನು ಸಾಯುವಾಗ ತನ್ನ ಎಲ್ಲ ಆಸ್ತಿ ಅಂತಂದರೆ ಈ ಪ್ರಪಂಚದಲ್ಲಿರೋ ಆಸ್ತಿ ಅಲ್ಲ, ಈ ಶರೀರದಿಂದ ಸಂಪಾದನೆ ಮಾಡಿದ್ದು. ಶರೀರವೇ ನನ್ನ ಜೊತೆಲಿ ಬರಲ್ಲ, ಈ ಶರೀರದಿಂದ ಸಂಪಾದನೆ ಮಾಡಿದ್ದು ಯಾವುದು ಬರುತ್ತೆ, ಇದನ್ನು ನೆನೆಸ್ಕೊಂಡ್ಬಿಟ್ರೆ ನಮಗೆ ವೈರಾಗ್ಯ ಬರುತ್ತೆ. ಪ್ರಪಂಚ ಯಾವುದು ಅನಿತ್ಯ, ಅಶಾಶ್ವಿತ ಮತ್ತು ಅಸುಖ, ದುಃಖ, ಅದು ದುಃಖಾಲಯ. ಆದ್ದರಿಂದ ಹಾಗೆ ಇರಲಿ. ಕೊನೆಗೆ ಹಾಗಾದರೆ ನನ್ನ ಜೊತೆಲಿ ಬರೋದು ಯಾವುದು? ಪಾಪ ಪುಣ್ಯ. ಅದಕ್ಕೆ ಧರ್ಮ ಮಾರ್ಗದಿಂದ ನಡೀರಿ. ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ಕೊಲೆ, ದರೋಡೆ ಮಾಡಬೇಡಿ, ಸ್ವೇಚ್ಛ ಪ್ರವೃತ್ತಿ ಮಾಡಬೇಡಿ, ನಾವೇ ಅನುಭವಿಸ್ಬೇಕು ಅಂತ ಹೇಳೋದು. ಮತ್ತಿನ್ನೊಂದು, ಸ್ವಾಮಿ ನೀವಿಷ್ಟೊತ್ತು ಹೇಳಿಬಿಟ್ಟು ಇದು ಮತ್ತೆ ಸೃಷ್ಟಿ ಆಯಿತು ಅನ್ನೋ ಅರ್ಥದಲ್ಲಿ ಹೇಳ್ತಿರಲ್ಲ ಅಂದರೆ, ಪಕ್ಕ 100% ನಾವು ಅನುಭವಿಸ್ಬೇಕು. ನಿಮ್ಗೆ ಇದು ಎಷ್ಟು ಅರ್ಥ ಆಗ್ತಾ ಇದೆ ಅನ್ನೋ ಗೊತ್ತಾಗ್ತಾ ಇಲ್ಲ. ನಿಜ, ಹಾವಿಲ್ಲ. ಆದರೆ ಯಾವಾಗ ಹಾವಿಲ್ಲ ನಿಮಗೆ? ಹಗ್ಗವನ್ನು ಕಂಡ ಮೇಲೆ ಹಾವಿಲ್ಲ. ಅಲ್ಲಿವರೆಗೂ ನಿಮ್ಗೆ ಹಾವು ಸತ್ಯ. ಹೆದರ್ಕೊತಾ ಇರ್ತೀರ. ಮುಟ್ರಿ ನೋಡೋಣ, ಅಲ್ಲಿ ಮುಟ್ಟಕ್ಕೆ ಬರಲ್ಲ, ಭಯ, ಹೆದರ್ಕೊತೀವಿ, ಕೊಟ್ಟು ಹಚ್ಚಿದ್ರೆ ಸತ್ತೋಗ್ತೀನಿ ಅಂತ. ಹಾಗೆಯೇ ಆತ್ಮನ ತಿಳ್ಕೊಳ್ಳೋವರೆಗೂ ಹುಟ್ಟೋದು, ಸಾಯೋದು, ಅಲ್ಲಿ ನರಕ ಗೀರ್ಕ ಎಲ್ಲವೂ ಅನುಭೋಗಿಸ್ಬೇಕು. ಅದೇನು ಸುಮ್ಮನೆ ಅಲ್ಲ. ಅಷ್ಟೆಲ್ಲ ಯಾತಿಕಪ್ಪ, ಅದು ಗೊತ್ತಿಲ್ಲ ನಮಗೆ. ಈಗ ಹುಟ್ಟಿದ ಮೇಲೆ ಮನುಷ್ಯರು ಸುಖ ದುಃಖ ಅನುಭೋಗಿಸ್ತಾ ಇದ್ದೀವೋ ಇಲ್ವೋ ಹೇಳ್ರಿ? ಅನುಭವಿಸ್ತಾ ಇದ್ದೀವಿ. ಇದು ಪಕ್ಕ 100%. ಶಾಸ್ತ್ರ ನೋಡ್ರಿ ಅದು ಹೆಂಗೆ ಮಾಡುತ್ತೆ. ಹಗ್ಗ ತಿಳಿದಿದ ತಕ್ಷಣ ಇಮ್ಮಿಡಿಯೇಟಾಗಿ ಹಾವಿಲ್ಲ. ನೀವು ಆತ್ಮನ ಕಂಡುಕೊಳ್ರಿ, ಇಮ್ಮಿಡಿಯೇಟಾಗಿ ನಿಮ್ಗೆ ಇವೆಲ್ಲನೂ ಹುಸಿ ತೋರಿಕೆ, ಮಾಯೆ ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲಿವರೆಗೂ ನಿಮಗೆ ಬಿಡೋದಿಲ್ಲ, ಇಟ್ಟಾಡ್ಸ್ಕೊಂಡು ಬಂದು ಹೊಡೆಯುತ್ತೆ. ಅದಕ್ಕೋಸ್ಕರನೇ ನಾವು ಧರ್ಮದಿಂದ ನಡ್ಕೋಬೇಕು, ನ್ಯಾಯದಿಂದ ನಡ್ಕೋಬೇಕು. ಮತ್ತು ಅಲ್ಲೂ ಒಂದು ಈ ಇದರಲ್ಲಿ ಅಲ್ಲಿ ನರಕ ಇರುತ್ತೆ, ಅಲ್ಲೂ ಅನುಭವಿಸ್ಬೇಕು, ಇಲ್ಲೂ ಅನುಭವಿಸ್ಬೇಕು, ಇವೆಲ್ಲ ಹೇಳ್ತಾರೆ. ಏನಾದರೂ ಇರಲಿ. ಈಗ ನಾವು ಸಾಯುವಾಗ ನಮ್ಮ ಆಸ್ತಿ ಅಂತಂದರೆ ಯಾವುದೋ ನಾವು ಮಾಡಿದ ಪಾಪ ಪುಣ್ಯಗಳು ಚಿತ್ರಗುಪ್ತರು ಬರ್ಕೊಂಡಿರ್ತಾರೆ, ಅವುಗಳನ್ನೇ ತಗೊಂಡು ಹೋಗೋದು. ಮತ್ತು ಸಂಸ್ಕಾರ. ಈಗ ನಾನು ದೇವರ ಚಿಂತನೆ ಮಾಡೋದಕ್ಕೆ ಒಳ್ಳೆ ಸಂಸ್ಕಾರ ಕೂಡ ಹಾಕ್ಕೊಂಡ್ರೆ ಮತ್ತೆ ಹುಟ್ಟಿದ ತಕ್ಷಣ ಅದೇ ಸಂಸ್ಕಾರ ಮುಂದಕ್ಕೆ ಬರುತ್ತೆ. ರಮಣ ಮಹರ್ಷಿಗಳು 12ನೇ ವರ್ಷಕ್ಕೆ ಯಾವ ಗುರು ಇಲ್ಲ, ಯಾರೂ ಇಲ್ಲ, ಹೋದರು ಕೂತ್ಕೊಂಡ್ರು, ಮುಕ್ತರಾಗ್ಬಿಟ್ರು. ಇದೆಲ್ಲಿದ್ದು ಆಸ್ತಿ? ಇದೆ ಆಸ್ತಿ. ಇದನ್ನು ಸಂಸ್ಕಾರ ಅಂತ ಕರೀತಾರೆ, ಹಿಂದಿನ ಜನ್ಮ ಸಂಸ್ಕಾರ. ನಾವು ಇಂಥದನ್ನು ಕೂಡ ಹಾಕ್ಕೋಬೇಕು. ಇವಾಗ ನಾವು ಕೂಡ ಪ್ರತಿದಿನ ಕೇಳ್ತೀವಿ, ನಾವೆಲ್ಲ 1 ಗಂಟೆ ಮತ್ತು ಏನೋ ಕಿಂಚಿತ್ ಓದ್ತೀವಿ, ಮನನ ಮಾಡ್ತೀವಿ, ಸ್ವಲ್ಪ ಜಪ ಮಾಡ್ತೀವಿ, ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸಂಸ್ಕಾರ. ಇದೇ ನಮ್ಮ ಜೊತೆಲಿ ಬರೋದು. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಇದನ್ನೇ. ಆಸ್ತಿ ಪಾಸ್ತಿ ಅಲ್ಲ. ಆಸ್ತಿ ಪಾಸ್ತಿ ಇರುತ್ತೆ, ಹೋಗುತ್ತೆ. ನಮ್ಗೆ ಇವುಗಳನ್ನ ಮಕ್ಕಳಿಗೆ ಸಂಸ್ಕಾರ ರೂಪದಲ್ಲಿ ಕೊಟ್ಟರೆ ಆನಂದವಾಗಿರ್ತಾರೆ ಅವರು. ಆದ್ದರಿಂದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಂತೂ ನಮಗೆ ಗೊತ್ತಾಯಿತು. ಹೀಗೆ ಮುಂದಕ್ಕೆ ಹೋಗೋಣ. ಮತ್ತೆ ಇದಕ್ಕೆ ಶಂಕರಾಚಾರ್ಯ ಯಾವ ಥರ ಭಾಷ್ಯ ಬರೀತಾರೆ ಇದನ್ನೇ ಅಂತ ನೋಡೋಣ. ಸಾಯುವಾಗ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯದಲ್ಲಿ, ಅಂದರೆ ಕರ್ಮೇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು ಎಲ್ಲ
ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತೆ, ಸ್ಥೂಲವು ಸೂಕ್ಷ್ಮದಲ್ಲಿ ಸೇರಿಕೊಳ್ಳುತ್ತೆ. ಸಾಯೋವಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದೊಂದೇ ಡಿಸ್ಕನೆಕ್ಟ್ ಆಗ್ತಾ ಬರುತ್ತೆ. ಫಸ್ಟ್ ಎತ್ಕೊಂತಾನೆ ಕರ್ಮೇಂದ್ರಿಯಗಳು ಸ್ವಿಚ್ ಆಫ್. ನಿಮ್ಗೆ ಇಲ್ಲಿ ಹೇಳಿದ್ರೇ ಚೆನ್ನಾಗಿ ಗೊತ್ತಾಗೋದು ಅನಿಸುತ್ತೆ ಸಾಯೋರು ಹೇಗೆ ಸಾಯ್ತಾರೆ ಅಂತ. ಹಿಂದೆ ನಾನು ಹೇಳಿದ್ದೀನಿ. ನನಗೊಬ್ಬರು ಪೇಷಂಟ್ ಇದ್ದರು, ಅವ್ರ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ನಿಮ್ಮಲ್ಲಿ ಯಾರ ಹತ್ರ ಆದರೂ ರಾಜಯೋಗ ಪ್ರವಚನಮಾಲ ಪುಸ್ತಕ ಇದ್ದರೆ ಅದರಲ್ಲಿ ಅವ್ರ ಚಿತ್ರ ಇದೆ ಹಿಂದೆಗಡೆ. ಅವರು ದಾನಿಗಳು ಅಂತ ಹೇಳಿ ಕನ್ನಡದಲ್ಲಿ ರಾಜಯೋಗ ಪ್ರವಚನಮಾಲ ನಮ್ಮ ಮಹಾರಾಜಿ ಅವರು ಹಿಂದಿಯಲ್ಲಿ ಬರೆದಿದ್ದಾರೆ, ಬೀಟ್ಸ್ ಆಫ್ ಸೆರೆಮನ್ ಅಂತ. ಅದನ್ನು ರಾಜಯೋಗ ಪ್ರವಚನಮಾಲ ಅಂತ ಅರುಣಾ ಮಾತಾಜಿ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು. ನಮ್ಮ ಆಶ್ರಮದಿಂದ ಮೊದಲನೇ ಪುಸ್ತಕದ ಬಿಡುಗಡೆ. ಅದಕ್ಕೆ ಕಾಶಿ ಪೀಠದ ಮಹಾರಾಜರನ್ನು ಕರೆಸಿದ್ವಿ. ಆಗ ಅದಕ್ಕೆ ಒಬ್ಬರು ದಾನಿಗಳು ನನ್ನ ಪೇಷಂಟ್ ಇದ್ದರು. ಅವ್ರಿಗೆ ಹೇಳಿದ ತಕ್ಷಣ ಸಾರ್ ಈ ಥರ ನಿಮ್ಮದು ಫೋಟೋ ಹಾಕ್ತಾರೆ, ಪೂರ್ತಿ ನಿಮ್ಮ ಚರಿತ್ರೆ ಸ್ವಲ್ಪ ಬರೀತಾರೆ ಒಂದೂವರೆ ಪೇಜ್ನಲ್ಲಿ ಅಂತ. ನಾನು ಕೊಡ್ತೀನಿ, ಯಾರನ್ನೂ ಕೇಳಬೇಡಿ ಅಂತ ಹೇಳಿ 15,000 ಆಯಿತು ಅವಾಗೆ. ಆವಾಗ ಅವ್ರು ಕೊಟ್ಟಿದ್ದರು. ನಾನು ಹೇಳೋದು ಇದು 89ನೇ ಇಸ್ವಿಲಿ ಇರಬೇಕು. ಆವಾಗ ಆ ಪುಸ್ತಕ, ಅವರು ಬ್ರಹ್ಮಚಾರಿಗಳು, ತುಂಬ ಶ್ರೀಮಂತರು, ಒಳ್ಳೆ ಹೈ ಇನ್ಫ್ಲೂಯೆನ್ಸು, ದುಡ್ಡು ಬೇಕಾದಷ್ಟಿತ್ತು, ಲಿಂಗಾಯಿತರು. ಸರಿ, ಅವ್ರ ಮನೆ ನನ್ನ ಕ್ಲಿನಿಕ್ ಹತ್ರನೇ ಇತ್ತು. ಸರಿ, ಇದು ಪೊಲೀಸ್ ಸ್ಟೇಷನ್ ಬರುತ್ತಲ್ಲ ಅಲ್ಲಿ, ಇವಾಗ ರಂಗದೊರೆ ಹಾಸ್ಪಿಟ್ಲ್ ಬರುತ್ತಲ್ಲ ಅದ್ರ ಹಿಂಭಾಗದಲ್ಲಿ ಅವ್ರ ಮನೆ ಇದ್ದಿದ್ದು. ಹೀಗೆ ಅವ್ರಿಗೆ ಕೊನೆಯಲ್ಲಿ ಒಂದು 6 months ಮೊದಲು ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದು ಚೆನ್ನೈಗೆ ಹೋಗಿ ಎಲ್ಲ. ಅವಾಗ ನಮ್ಮ ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಇರಲಿಲ್ಲ, ಇಷ್ಟು ದೊಡ್ಡ ಹಾಸ್ಪಿಟ್ಲ್ಗಳು ಇರಲಿಲ್ಲ. ನಮಗೆ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಬೆಲ್ಲೂರಿಗೆ ಹೋಗಬೇಕು, ಇಲ್ಲ ಚೆನ್ನೈಗೆ ಹೋಗ್ಬೇಕು, ಮಡ್ರಾಸ್ಗೆ ಹೋಗಬೇಕು. ಅಲ್ಲಿ ಹೋಗಿ ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ಗಳೆಲ್ಲ ಹತ್ರ ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದಿದ್ದರು. ಟ್ರೀಟ್ಮೆಂಟ್ ತೊಗೊತಾಯಿದ್ರು. ಅವ್ರಿಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಮು ಇತ್ತು. ಒಂದು ಮಧ್ಯಾಹ್ನ ನಾನು ಕರೆದ್ರು, ಹೋದೆ. ಸರಿ ಅಂತಂದ್ಬಿಟ್ಟು ನಾನು ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದಾಗ ಅವರು, ಡಾಕ್ಟ್ರೇ ಒಂದು 5 ನಿಮಿಷ ತಾಳಿ ಅಂದರು. ಯಾಕೆ ಸರ್ ಅಂದೆ. ಇಲ್ಲಿ 3 ಜನ ಇರೋದು, ಒಬ್ಬರು ಆಚೆಗೆ ಹೋಗಿರ್ತಾರೆ, ನಾನೇನಾದರೂ ಕೊಟ್ಟಕ್ಕೆ ಅಂದ್ಬಿಟ್ರೆ ಎತ್ಕೊಂಡು ಹೋಗಿ 4 ಜನ ಬೇಕು, ಒಂದು 5 ನಿಮಿಷ ತಾಳಿ ಅಂದರು. ಯಾವಾಗಲೂ ಹಾಸ್ಯವಾಗಿರ್ತಾ ಇದ್ರು ನೋಡ್ರಿ, ಹಂಗಿರಬೇಕು. ನನಗೆ ಕಣ್ಣು ಎದುರುಗಡೆ ಕಟ್ಟದಂಗಿದೆ, ಯಾವಾಗಲೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಆಕಾಶ ಬಿದ್ದೋಗುತ್ತೆ ಅಂದರು, ಹಾಗಿರಬೇಕು ನಾವು. ಕೊನೆಗೆ ಮಲಗಿಸ್ದೆ, ಬಿ ಪಿ ಎಲ್ಲ ಚೆಕ್ ಮಾಡಿದೆ, ಎಲ್ಲ ಕರೆಕ್ಟಾಗಿತ್ತು. ಬಿ ಪಿ ಚೆನ್ನಾಗಿದೆ, ಪಲ್ಸ್ ಚೆನ್ನಾಗಿದೆ, ರೆಸ್ಪಿರೇಷನ್ ಚೆನ್ನಾಗಿದೆ, ಮತ್ತು ಚೆನ್ನಾಗಿ ಮಾತಾಡ್ತಾನೆ ಇದ್ದಾರೆ. ಸರಿ, ಮಲಗಿಸ್ಕೊಂಡು ಎಲ್ಲ ಮಾಡಿದ ತಕ್ಷಣ ಯಾಕೋ ಒಂದು ಸ್ವಲ್ಪ ಸಂಕಟ ಆಗುತ್ತೆ ಡಾಕ್ಟ್ರೇ ಅಂತ ನಾನು ಕರೆಸಿದ್ದಿದ್ದು. ಎಲ್ಲ ಚೆಕ್ ಮಾಡಿದೆ, ನಾರ್ಮಲ್ ಆಗಿತ್ತು. ಡಾಕ್ಟ್ರೇ ನಾನು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಪ್ರಾಣ ಬಿಡೋಕ್ಕೆ ಮೊದಲು ಈ ನೇಚರ್ ಕಾಲ್ಸ್ ಮುಗಿಸ್ಕೊಂಡು ಬರ್ತಾರೆ, 1-2 ಮುಗಿಸ್ಕೊಂಡು ಬರ್ತಾರೆ. ಹೋಗ್ಬಿಟ್ಟು ಬಂದರು, ಬರೋವಾಗಲೇ ಸ್ವಲ್ಪ ಸುಸ್ತಾಗಿ ಬಂದರು. ಹಾಗೆ ಮಲ್ಕೊಂಡ್ರು ಪಡ್ಸಾಲೆಯಲ್ಲಿ, ನೆಲದ ಮೇಲೆ ಮಲ್ಕೊಂಡ್ರು. ಅವ್ರದ್ದು ಹಾಸಿಗೆ ಇದೆ, ರೂಮ್ನಲ್ಲಿ ಇರಲಿಲ್ಲ, ನೆಲದ ಮೇಲೆ ಮಲ್ಕೊಂಡ್ರು ಪಡ್ಸಾಲೆಯಲ್ಲಿ. ಚಾಪೆ ಹಾಕಿದ್ರು, ಎಲ್ಲ ಹಾಕಿದ್ರು. ಅಲ್ಲಿ ಮಲ್ಕೊಂಡ್ರು. ಹಂಗೆ ಪರೀಕ್ಷೆ ಮಾಡಿದೆ. ಅಲ್ಲಿ ಬಂದಿದ್ದ ತಕ್ಷಣ ಸ್ವಲ್ಪ ಉಪ್ಸ ಇತ್ತು, ಸ್ವಲ್ಪ ಬಾತ್ರೂಮಿಂದ ಬಂದಿದ್ದ ತಕ್ಷಣ ಹೀಗೆ. ಕೊನೆಗೆ ಮಲಗಿಸ್ದೆ. ಸರಿ, ಬಿ ಪಿ ಚೆಕ್ ಮಾಡ್ತಾ ಇದ್ದೀನಿ, ಅಲ್ಲಿ ಡೌನ್ ಆಗ್ತಾ ಇದೆ, ಪಲ್ಸ್ ಡೌನ್ ಆಗಿದೆ, ಬಿ ಪಿ ಡೌನ್ ಆಗಿದೆ. ಜಸ್ಟ್ ವಿತಿನ್ 20 minutesನಲ್ಲಿ ಇಷ್ಟೊಂದು ಚೇಂಜ್ ಆಗೋಯ್ತು. ಅರೆ, ಏನು ಇಷ್ಟೊಂದು ಕಡಿಮೆ ಆಗ್ತಾ ಇದೆ ಅಂತ. ಕೊನೆಗೆ ಅವರು ಕೈಕಾಲುಗಳು ಅಲ್ಲಾಡಿಸ್ತಾ ಇಲ್ಲ, ಕೈಕಾಲುಗಳನ್ನ ಪೂರ್ತಿ ಸ್ವಿಚ್ ಆಫ್. ಕೊನೆಗೆ ಲಕ್ಷ್ಮೀನಾರಾಯಣ್ ಅಂತಂದರೆ ಸಾಕು, ಅವರು ಸ್ವಲ್ಪ ಕಣ್ಣಿಂಗ್ ತೆಗೆಯೋದು ಅನ್ನೋದು, ಕಣ್ಬಿಡಿ ಅಂದರೆ ಕಣ್ಣು ಬಿಡೋದು ಅಷ್ಟೇ. ನಾನು ಕೇಳಿದ್ರೆ ಬಿಡ್ತಾರೆ, ಇಲ್ದಿದ್ರಿಲ್ಲ. ಕೊನೆಗೆ ಬರ್ತಾ ಬರ್ತಾ ಇನ್ನೂ ಪಲ್ಸು, ಬಿ ಪಿ ಕಡಿಮೆ ಆಗೋಯಿತು. ಕರ್ಮೇಂದ್ರಿಯಗಳು ಸ್ವಿಚ್ ಆಫ್. ಇನ್ನು ಜ್ಞಾನೇಂದ್ರಿಯಗಳು ಕಣ್ಣು ನೋಡ್ತಾ ಇದ್ದಾರೆ. ನಾಲ್ಗೆ ತೆಗೀರಿ ಅಂದರೆ ತೆಗಿತಾ ಇದ್ರು, ಕಣ್ಣು ತೆಗೀರಿ ಅಂದರೆ ತೆಗಿತಾ ಇದ್ರು. ಇವಾಗ ತೆಗಿತಾ ಇಲ್ಲ, ಇಂದ್ರಿಯಗಳು ಸ್ವಿಚ್ ಆಫ್. ಆದರೆ ಡೀಪ್ ಸೆನ್ಸೇಷನ್ಸ್ ಇದೆ. ನಾವೇನು ಮಾಡ್ತೀವಿ ಅಂದರೆ, ಈ ಕಿವಿ ಹಿಂದೆಗಡೆ ಕಾರ್ಟಿಲೇಜ್ ಅಂತ ಇರ್ತದೆ, ಅದನ್ನು ಹಿಸಕ್ತೀವಿ. ನೀವು ಮಕ್ಕಳು ಸ್ಕೂಲ್ನಲ್ಲಿ ಪಾಠ ಹೇಳದೇ ಇದ್ದರೆ, ತಪ್ಪು ಮಾಡಿದ್ರೆ ಇಲ್ಲಿ ಹಿಸುಕ್ತಾರೆ. ಅದು ಪಿಂಚ್ ಮಾಡಿದ್ರೆ ನೋವಾದಂಗೆ ಆಗುತ್ತೆ. ಹಂಗೆ ಮಾಡ್ತೀವಿ ನಾವು. ಅವ್ರಿಗೆ ಮಾತಾಡಿದ್ರೆ ನಾಲ್ಗೆ ತೆಗಿಯಲ್ಲ, ಕಣ್ ತೇರಿ ಅಂದರೆ ಕಣ್ ತೇರಿಯಲ್ಲ, ನಾಲ್ಗೆ ಹೊರಗಡೆ ಹಾಕ್ರಿ ಅಂದರೆ ಹಾಕೋಲ್ಲ, ನಾಲ್ಗೆ ತೋರಿಸ್ರಿ ಅಂದರೆ ತೋರಿಸಲ್ಲ. ಅವಾಗ ಈ ಸೂಪರ್ಫಿಷಿಯಲ್ ಕಾನ್ಷಿಯಸ್ನೆಸ್ ಹೋಗ್ಬಿಟ್ಟಿರುತ್ತೆ.
ಇನ್ನು ಡೀಪ್ ಕಾನ್ಷಿಯಸ್ ಇರುತ್ತೆ. ಸರಿ, ನಾವು ಆ ಥರ ಪ್ರೆಸ್ ಮಾಡಿದ ತಕ್ಷಣ ಅವರು ಅಂತಂತ ಇರಲಿಲ್ಲ, ಮುಖ ಸ್ವಲ್ಪ ಕಿವುಚ್ಕೊಳ್ಳೋದು ಹಿಂಗೆ ಮಾಡ್ತಾ ಇದ್ರು. ಸರಿ ಅಂದ್ಬಿಟ್ಟು ಅದಾದಮೇಲೆ ಕೊನೆಗೆ ಬರ್ತಾ ಬರ್ತಾ ಅದು ನಿಂತೋಯ್ತು ನೋಡ್ರಿ. ಕರ್ಮೇಂದ್ರಿಯಗಳು ಸ್ವಿಚ್ ಆಫ್, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್, ಕೊನೆಗೆ ಪಲ್ಸು ಬಿ ಪಿ ತುಂಬ ಡೌನ್, ಮತ್ತು ಕಾನ್ಷಿಯಸ್ ಇಲ್ಲ. ಕಾನ್ಷಿಯಸ್ ಅಷ್ಟಿಲ್ಲ. ಮೊದಲು ಆ ಡೀಪ್ ಸೆನ್ಸೇಷನ್ ಇತ್ತಲ್ಲ, ಡೀಪ್ ಪಿಂಚಿಂಗು, ತುಂಬ ನೋವು ಆದರೆ ಅವರು ಮುಖ ಸ್ವಲ್ಪ ಸಿಂಡ್ರಿಸ್ಕೊತಾ ಇದ್ರು, ಅದು ಹೊರಟಾಯ್ತು. ಈಗ ಏನಿದೆ ಗೊತ್ತಾ ದೇಹದಲ್ಲಿ, ಇದಕ್ಕೆ ಗ್ಯಾಸ್ಪಿಂಗ್ ರೆಸ್ಪಿರೇಷನ್ ಅಂತೀವಿ. ಕರೋನಾ ಬಂದಾಗ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಅವಾಗ ವೆಂಟಿಲೇಟರ್ಸ್ ಬೇಕು, ಆಕ್ಸಿಜನ್ ಬೇಕು, ಅವರಿಗೆ ಮಾಸ್ಕ್ ಬೇಕು, ಅಲ್ಲೆಲ್ಲ ಇದು ICUನಲ್ಲಿ ಕೊಡ್ತಾರೆ. ಆವಾಗ ಹಿಂಗೆ ಹೇಳ್ಕೊತಾರೆ. ಕೊನೆಗೆ ಉಸಿರಾಟ ಮಾತ್ರ ಇದೆ, ಪಲ್ಸ್ ಸಿಗ್ತಾ ಇಲ್ಲ, BP ಸಿಗ್ತಾ ಇಲ್ಲ, ಕೈಗೆ ಪಲ್ಸೇ ಸಿಗ್ತಾ ಇಲ್ಲ, ಅದು ತುಂಬ ಫೀಬಲ್ ಆಗಿರುತ್ತೆ. ಫೀಬಲ್ ಆಗಿದ್ದಾಗ ನಮಗೆ ಸಿಗೋದಿಲ್ಲ. ಕೊನೆಗೆ ಹೀಗೆ ಉಸಿರಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಕಾನ್ಷಿಯಸ್ ಇಲ್ಲ, ಏನೇನೂ ಇಲ್ಲ. ಕೊನೆಗೆ ಏನಾಯಿತು, ದೀರ್ಘವಾಗಿ ಒಂದು ಸರಿ ಅಂತ ಬಿಟ್ಟರು, ನಿಂತೋಯ್ತು. ಸೊ ಅಲ್ಲಿ ರೆಸ್ಪಿರೇಷನ್ ಸ್ಟಾಪ್ ಆಯಿತು. ಸೊ ನಾವು ರೆಸ್ಪಿರೇಷನ್ ನಿಂತ ಮೇಲೆ ಔಟ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಐ ಆಮ್ ಸಾರಿ, ಅದಕ್ಕೂ ಅಲ್ಲ, ನಾವು ರೆಸ್ಪಿರೇಷನ್ ನಿಂತರೂ ನಾವು ಮಾಡಲ್ಲ, ನಮ್ಮ ಕೈಗೆ ಪಲ್ಸ್ ಸಿಗಲ್ಲ, BP ಸಿಗಲ್ಲ. ECG ಮಾಡಿ. ECG ಸುಮ್ಮನೆ ಒಂದು ಲೈನ್ ತೋರಿಸುತ್ತೆ, ಬಟ್ ECG ಯಾರು ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಇವಾಗ ನಿಮ್ಮ ಡೆಡ್ ಬಾಡಿ ವಾಪಸ್ ಕೊಡಬೇಕಾದ್ರೆ ECG ಮಾಡೇ ಕೊಡೋದು. ಏನಾದರೂ ಇರಲಿ, ನಾವೇನು ಮಾಡ್ತೀವಿ, ಡಯಾಗ್ನೋಸ್ ಮಾಡಬೇಕಾದ್ರೆ ಟಾರ್ಚ್ ತೊಗೊತೀವಿ. ಆ ಕಣ್ಣುಗಳ ಹತ್ರ ಅವ್ರದ್ದು ಕಣ್ಣು ಅವರೇನು ತೆಗಿಯಲ್ಲ, ನಾವೇ ಹಿಂಗೆ ಎರಡು ಅಪ್ಪರ್ ಲಿಡ್ ಲೋಯರ್ ಲಿಡ್ನ ಹಿಂಗೆ ದೂರ ಮಾಡಿಬಿಟ್ಟು ಟಾರ್ಚ್ನಲ್ಲಿ ಹಿಂಗೆ ಹಾಕ್ತೀವಿ, ಬೆಳಕು ತೋರಿಸೋದು ಮಾಡೋದು. ನೀವು ಮನೇಲಿ ಮಕ್ಕಳಿಗೆ ಮಾಡಿ ನೋಡ್ರಿ. ಆ ಒಳಗಡೆ ಪ್ಯೂಪಿಲ್ಸ್ ಅಂತಿರುತ್ತೆ, ಕಪ್ಪಗಿರುತ್ತೆ, ಅದು ನೀವು ಟಾರ್ಚ್ ಹಾಕಿದ ತಕ್ಷಣ ಚಿಕ್ಕದಾಗತ್ತೆ. ನೀವು ಟಾರ್ಚನ್ನು ದೂರ ತೊಗೊಂಡೋಗ್ರೆ ಅದು ಹಿಂಗಾಗತ್ತೆ, ಹಿಂಗಾಗ್ತಾ ಇರುತ್ತೆ. ನೀವು ಬೆಳಕು ತರೋದು ತೊಗೊಂಡು ಬಂದರೆ ಹೀಗೆ ಇದಕ್ಕೆ ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂತೀವಿ, ಅಥವಾ ಕನ್ಸ್ಟ್ರಿಕ್ಷನ್, ಮತ್ತು ಹಿಂಗಾಗ್ತಾ ಇರುತ್ತೆ. ಇದು ಇರೋದಿಲ್ಲ ಸತ್ತವರಿಗೆ. ಅದು ಪ್ಯೂಪಿಲ್ಸು ಡೈಲೇಟ್ ಅಂತೀವಿ, ಅದು ದೊಡ್ಡದಾಗ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿರುತ್ತೆ. ನೀವು ಏನೇ ಮಾಡಿರಿ ನೋ ರಿಯಾಕ್ಷನ್. ನಾವು ಇದನ್ನು ನೋಡಿ ಡೆತ್ ಸರ್ಟಿಫಿಕೇಟ್ ಕೊಡೋದು, ಸತ್ತೋಗಿದ್ದಾರೆ ಇಲ್ಲ ಅಂತ. ಹೀಗೆ ಇಷ್ಟ ಆಗೋಯ್ತು. ಮಿಕ್ಕಿರೋದು ನಿನ್ನೆ ಎಲ್ಲ ನಾನು ಹೇಳಿದ್ದೀನಿ. ಇಲ್ಲಿ ಏನಾಯಿತು ಅಂತಂದರೆ ನೋಡಿ, ಸ್ವಾಮಿಗಳು ಹೇಳ್ತಾರೆ ಇಲ್ಲಿ, ಶಂಕರಾಚಾರ್ಯರು ಹೇಳೋದು, ಅವರೇನು ಡಾಕ್ಟ್ರಲ್ಲ, ಆದರೂ ಕೂಡ ನೋಡ್ರಿ, ಹೀಗೆ ಕರ್ಮೇಂದ್ರಿಯಗಳು, ವಾಕ್ ಅಂತಂದರೆ ಒಂದು ಹೇಳಿದ್ರೆ ಸಾಕು, ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತೆ. ಅವರಿಗೆ ಕರ್ಮೇಂದ್ರಿಯಗಳು ಸ್ವಿಚ್ ಆಫ್, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್, ಮನಸ್ಸು ಮಾತ್ರ ಇದೆ. ಅವರಿಗೆ ಕಣ್ ತೆಗೀರಿ, ಇಂದ್ರಿಯಗಳು ಸ್ವಿಚ್ ಆಫ್. ಅವಾಗ ಏನಿರುತ್ತೆ, ಡೀಪ್ ಸೆನ್ಸೇಷನ್ಸ್ ಇರುತ್ತೆ ಇನ್ನು ಮನಸ್ಸಿನಲ್ಲಿ. ಆಮೇಲೆ ಡೀಪ್ ಸೆನ್ಸೇಷನ್ಸ್ ಕೂಡ ಸ್ವಿಚ್ ಆಫ್. ಮನಸ್ಸು ಇರುತ್ತೆ, ಆ ಮನಸ್ಸಿನಲ್ಲಿ ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು ಸೇರಿಕೊಳ್ಳುತ್ತೆ. ಆ ಮನಸ್ಸು ಪ್ರಾಣದಲ್ಲಿ, ಪ್ರಾಣವು ತೇಜಸ್ಸಿನಲ್ಲಿ, ತೇಜಸ್ಸು ಅಂದರೆ ಬೆಳಕು, ನಮ್ಮ ಆತ್ಮಸ್ವರೂಪದ ಬೆಳಕು. ಆ ಬೆಳಕಿನಲ್ಲಿ ಆ ತೇಜಸ್ಸು ಪರಮಾತ್ಮನಲ್ಲಿ ಅಂತ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಈ ಕ್ರಮದಿಂದ ಸೇರಿಕೊಂಡು ಮನಸ್ಸು ತನ್ನ ಮೂಲವಾದ ಪರಮಾತ್ಮನಲ್ಲಿಯೇ ಸೇರಿಕೊಳ್ಳಲಾಗ್ಬಿಡುತ್ತೆ. ಆದ್ದರಿಂದ ಮನಸ್ಸು ಪರಮಾತ್ಮನಲ್ಲಿ ಸೇರ್ಕೊಂಡ್ಬಿಡುತ್ತೆ. ನಾವು ಸಾವಿಗೆ ಹೆದರ್ಕೋಬೇಕಾಗಿಲ್ಲ ನೋಡ್ರಿ. ಪ್ರತಿದಿನ ನಾವು ಸಾಯ್ತಾ ಇದ್ದೀವಿ, ಪ್ರತಿದಿನ ನಾವು ಹುಟ್ಟುತ್ತಾ ಇದ್ದೀವಿ. ಮತ್ತಿದು ಕಾಳ್ತಾರ? ಮತ್ತು ಆ ಥರ ಸಾವಿಗೆ ಯಾಕೆ ಕಾಳ್ಬೇಕು ನಾವು? ಏನು ಸರ್, ಪ್ರತಿದಿನ ನಾವು ಸಾಯ್ತೀವಿ ಅಂತ ಅಂತೀರಾ ನೀವು ಅಂತ. ನಿಜ, ನೀವೆಲ್ಲಾದರೂ ಒಂದಿನ ಚೆನ್ನಾಗಿ ಓಡಾಡಿಬಿಟ್ಟು ಬನ್ನಿರಿ. ಎಲ್ಲೋ ಅವತ್ತು ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಬೆಂಗಳೂರು ಮೈಸೂರು ಅಲ್ಲೆಲ್ಲ ಓಡಾಡ್ಕೊಂಡು ತೋರಿಸ್ಕೊಂಡು ಬಂದಿರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ, ಬೆಳಗ್ಗೆ 5 ಗಂಟೆಗೆ ಎದ್ದವರು ರಾತ್ರಿ 11-12 ಗಂಟೆಗೆ ಬರ್ತೀರ ಮನೆಗೆ. ಏನಾಗಿರುತ್ತೆ ಹೇಳ್ರಿ ನಿಮಗೆ? ದೇಹದೆಲ್ಲ ಆಯಾಸ, ಎಲ್ಲ ಆಯಾಸ ಆಗ್ಬಿಟ್ಟಿರುತ್ತೆ, ಕೈ ಕಾಲು ಮೈ ನೋವು. ನೀವು ಮನೇಲಿ ಬಂದು ಮಲಗಿರ್ತೀರ, ನಿಮ್ಮ ಕ್ಲೋಸ್ ಫ್ರೆಂಡೋ ಯಾರೋ ಬರ್ತಾರೆ, ಏನೇನು ನೋಡಿದೆ ಹೇಳಿ ನನಗೆ ಅಂತ. ಏನೇನೋ ನೋಡಿದೆ ಕಣ, ಕಾಫಿ ಮಾಡಿಕೊಡು ಅಂತಾನೆ. ಹೋಗದೆ ಕಾಫಿ ಮಾಡಿಕೊಡ್ಬೇಕಂತ ಇಷ್ಟೊತ್ತಿನಲ್ಲಿ ನಾನು ಮುಣಸೆ, ನನ್ನ ದೇಹ ಎಲ್ಲ ಮುಣಸೆಹಣ್ಣಾಗಿ ಬಂದಿದೆ ಅಂತ ಹೇಳ್ತೇನೆ. ಏನೇನು ನೋಡಿದೀವಿ ಅಂತಂದರೆ KRS ನೋಡ್ದು, ಅದನ್ನು ಹಿಂಗೆ ಹೇಳ್ತಾ ಇರ್ತಾನೆ ಅವನು.
ಇದ್ದಂಗಿದೆ ಅವನು. ನೋಡ್ರಿ, ಅವನ ಕೈ ಅಲ್ಲಾಡ್ಸಲ್ಲ, ಕಾಲು ಅಲ್ಲಾಡ್ಸಲ್ಲ, ಅವನು ಹೆಣ ಆದಂಗೆ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಕೈಗಳು ಕಾಲುಗಳು ಸ್ವಿಚ್ ಆಫ್. ಕೊನೆಗೆ ಅವನು ಕೇಳಿದಾಗ ಏನು ನೋಡಿದ್ರೆ ಅಂದರೆ, ಮೈಸೂರಿನಲ್ಲಿ ಏನು ಹಿಂಗಂತ ಇರ್ತಾನೆ. ಆಮೇಲೆ ಏನಾಗುತ್ತೆ, ಕೊನೆಗೆ ಅವನು ಆ ಮಾತು ನಿಂತೋಗುತ್ತೆ, ಕಾನ್ಷಿಯಸ್ ಇರಲ್ಲ, ಎಲ್ಲ ನಿಂತೋಗುತ್ತೆ. ಹೃದಯ ಇದು ರೆಸ್ಪಿರೇಷನ್ ಮಾತ್ರ ಇರುತ್ತೆ, ಪಲ್ಸ್ ಇರುತ್ತೆ, ಹಾರ್ಟ್ ಬೀಟ್ ಇರುತ್ತೆ. ಇದು ನಾವು ನೋಡಿದ್ರೆ, ಇಲ್ಲದೆ ಹೊರಗಡೆ ನೋಡೋವ್ರಿಗೆ ಉಸಿರಾಟ ಮಾತ್ರ ಇರುತ್ತೆ, ಆಮೇಲೆ ಪೂರ್ತಿ ಸ್ವಿಚ್ ಆಫ್. ಏನಾಯ್ತು ಇಲ್ಲಿ? ನಾನು ಹೇಳಿದ್ನಲ್ಲ, ಸಾವಾಗುವಾಗ ಏನೇನಾಯಿತೋ ಸೇಮ್ ಹಾಗೆ ಆಗಿದೆ ಇಲ್ಲಿ. ಸೊ ಪ್ರತಿದಿನ ನಾವು ಸಾಯ್ತೀವಿ. ನಿಮಗಿದು ಸ್ಟ್ರೈನ್ ಆದಾಗ ಗೊತ್ತಾಗುತ್ತೆ. ಇಲ್ದಿದ್ರೆ ನಮಗೇನಾಗುತ್ತೆ ಅಂದರೆ, ಎಷ್ಟೋ ಸರಿ ನಿದ್ದೆ ಬರಬೇಕಾದ್ರೆ ಒದ್ದಾಡಬೇಕು. ಅದಕ್ಕೆ ಹೇಳೋದು, ಪ್ರತಿದಿನ ದಿನಕ್ಕೆ 1 ಗಂಟೆ ಯೋಗ ಮಾಡಿರಿ ಅಂತ, ಸ್ವಲ್ಪ ದೇಹನ ದಂಡಿಸ್ರಿ, ಮನೇಲಿ ಕೆಲಸ ಮಾಡಿರಿ ಅಂತ ಮಾಡಿದ್ರೆ ಮಲಗಿದ ತಕ್ಷಣ ಹಿಂಗೆ ನಿದ್ದೆ ಬರುತ್ತೆ. ಕೈಗೆ ದಿಂಬು ಕೊಟ್ಟರೆ, ದಿಂಬಿಗೆ ತಲೆ ಕೊಟ್ಟರೆ ಸಾಕು, ಎಳ್ಕೊಂಡೋಗ್ಬಿಡುತ್ತೆ ಹಂಗೆ. ಆದ್ದರಿಂದ ಪ್ರತಿದಿನ ನಾವು ಸಾಯೋದು ಹಾಗೆ ಅದಕ್ಕೆ ಹೆದರ್ಕೋಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕ್ರಮದಿಂದ ಒಳಸೇರಿಕೊಂಡ ಮನಸ್ಸು ತನ್ನ ಮೂಲವಾದ ಪರಮಾತ್ಮ ಸೇರ್ಕೊಂಡ್ಬಿಡುತ್ತೆ. ಆ ಮನಸ್ಸಿನಲ್ಲಿ ಇದ್ದುಕೊಂಡಿರುವ ಜೀವನು ತನ್ನ ಉಪಾಧಿಯ ಉಪಸಂಹಾರವಾದ್ದರಿಂದ, ನೋಡ್ರಿ, ಅವರೇ ಹೇಳ್ತಾರೆ ಇಲ್ಲಿ ಶಂಕರಾಚಾರ್ಯರು, ನಿದ್ದೆಯಲ್ಲಿ ಹೇಗೋ ಹಾಗೆ ಒಳಸೆರೆದುಕೊಳ್ಳುತ್ತಾನೆ. ಸ್ವಾಮಿಗಳ ಶಂಕರಾಚಾರ್ಯ ಬರೆದಿದ್ದಾರೆ, ಇದು ಪದ್ಯದಲ್ಲಿದೆ. ಅದು 6, 8, 9 ಚಾಂದೋಗ್ಯ ಶ್ಲೋಕಗಳಲ್ಲಿ ಅದಿದೆ. ಅದೇ ರೀತಿ ಅದೇ ರೀತಿ ಇಲ್ಲೂ ಹಾಗೆ ಆಗಿರ್ತಾನೆ. ಆಗ ಸತ್ಯಾಭಿಸಂಧಿ ಪೂರ್ವಕವಾಗಿ, ಎಂದರೆ ಈಗ ನಾನು ಸದ್ಬ್ರಹ್ಮವನ್ನೇ ಸೇರಿಕೊಳ್ಳುತ್ತಿದ್ದೇನೆ ಎಂಬ ಅರಿವಿನೊಡನೆ ಒಳಸೆರೆದುಕೊಂಡರೆ ಮತ್ತೆ ತನಿನಿದ್ರೆಯಿಂದ ಎಚ್ಚೇರುವಂತೆ ಮತ್ತೊಂದು ದೇಹವನ್ನು ಪಡೆದುಕೊಳ್ಳುವುದಕ್ಕೆ ಹೇಳೋದಿಲ್ಲ. ಅಂದರೆ ಈಗ ಯಾವಾಗ ನಾನು ರಾತ್ರಿ ಹೊತ್ತು ಮಲಕೊಂಡಾಗ ಆತ್ಮನಲ್ಲಿ ಒಂದಾಗ್ತೀನೋ, ಒಡವೆಗಳೆಲ್ಲ ಕರಗಿಸಿದ್ರೆ ಚಿನ್ನದಲ್ಲಿ ಒಂದಾಗೋ ಹಾಗೆ, ನಾನು ಈ ಉಪಾಧಿಗಳು 19 ಆತ್ಮನಲ್ಲಿ ಒಂದಾಗ್ಬಿಡುತ್ತೆ. ಮತ್ತು ಇವೆಲ್ಲ ಕೂಡ ಅಧ್ಯಾರೋಪ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ನನ್ನ ಅನುಭವದಲ್ಲಿ ಹಂಗಿಲ್ಲ. ನನ್ನ ಅನುಭವದಲ್ಲಿ ಹಂಗಿದೆಯಾ? ಗಾಢ ನಿದ್ರೆ ಅನುಭವವನ್ನು ನೋಡ್ಕೊಳ್ರಿ. ನಾನು ಮಲಗಿದ ತಕ್ಷಣ ಹೋಗ್ಬಿಡ್ತೀನಿ ಅಲ್ಲಿಗೆ. ಆಗ ಹಾವು ಎಲ್ಲಿಂದನೋ ಬಂದು ಹುತ್ತದ ಒಳಗಡೆ ಹೋದಂಗೆ ನನ್ನ ಈ ಅವಸ್ಥೆ ಒಳಗಡೆ ಇರೋ 1/2 ಡಜನ್ನು ನಾನು ನಿದ್ದೆಗೆ ಹೋಗಿ ಪರಮಾತ್ಮನಲ್ಲಿದ್ದ ಇವೆಲ್ಲ ಬಂದು ಅದರೊಳಗಡೆ ಸೇರ್ಕೊಂತ ನನ್ನ ಅನುಭವದಲ್ಲಿಲ್ಲ. ಶಾಸ್ತ್ರ ಹೇಳೋದು ಅಧ್ಯಾರೋಪ ದೃಷ್ಟಿಯಿಂದ. ಅದೇ ರೀತಿ ನಾನು ಹೊರಗಡೆ ಬಂದಿದ್ದ ತಕ್ಷಣ ಹಾವು ಹುತ್ತದಿಂದ ಹೊರಗಡೆ ಬಂದಂಗೆ ನನ್ನಿಂದ ಈ ಪ್ರಪಂಚ ಹೊರಗಡೆ ಬಂತ ಇಲ್ಲ. ಆದರೆ ಇದನ್ನು ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ಮತ್ತು ಅವಿದ್ಯಾ ದೃಷ್ಟಿಯಿಂದ ಹೇಳ್ತಾ ಇರೋದು ಅಂತ ಹೇಳ್ತಾ ಇರೋದು. ಸತ್ತಾಗ ಸೇಮ್ ಆಗುತ್ತೆ. ಮತ್ತು ಅವನು ತಿರ್ಗಾ ಹುಟ್ಟು ಬರ್ತಾನೆ. ಹೇಗೆ ನಮಗೆ ಬೆಳಗ್ಗೆ ಆಗುತ್ತೋ, ನಾನು ಹುಟ್ಟಿದೆ ಅನ್ಕೊಂತೀವೋ, ಅಲ್ಲಿ ಅವನು ಸತ್ತಾಗ ಮತ್ತೆ ಹುಟ್ಟು ಬರ್ತಾನೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಅವನು ನೆನ್ನೆದೆಲ್ಲ ನೆನಪಿರುತ್ತೆ, ಅಲ್ಲಿ ಅವನಿಗೆ ಹಿಂದಿನ ಜನ್ಮದ ನೆನಪಿರಲ್ಲ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ಕೆಲವು ಸಾಧನೆಗಳಿದೆ. ನೀವು ಸಾಧನೆಗಳು ಮಾಡದಾದರೆ ನಿಮ್ಮ ಹಿಂದಿನ ಜನ್ಮಗಳು ನೆನಪು ಬರುತ್ತೆ. ಬುದ್ಧನಿಗೆ 300 ಜನ್ಮಗಳ ಜ್ಞಾಪಕ ಬಂತಂತೆ. ನಮ್ಮ ಮಾತಾಜಿಯವರಿಗೆ ಕೆಲವು ಜನ್ಮಗಳ ಜ್ಞಾಪಕ ಬಂದಿದೆ. ನಮ್ಮನ್ನು ನೋಡಿದ್ರೂ ಕೂಡ ಅವರು ಹಿಂದಿನ ಜನ್ಮಗಳ ನೆನಪು ಬರುತ್ತೆ ಅಂತಾರೆ. ಯಾರಿಗೂ ಹೇಳೋದಿಲ್ಲ. ಏನಾದರೂ ಇಟ್ಕೊಳ್ಳಿ, ಇದು ಕೆಲವು ಸಾಧನೆಗಳಿಂದ ಗೊತ್ತಾಗುತ್ತೆ. ಬಟ್ ನಾವೇನು ತಿಳ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೋಕ್ಷ ಆಗೋದಕ್ಕೆ ತಿಳ್ಕೊಳ್ಳೇಬೇಕು ಅನ್ನೋದೇನಿಲ್ಲ. ಇರಲಿ, ಒಟ್ಟಿನಲ್ಲಿ ನಾವು ಮಲ್ಕೊಂಡ್ರೆ ಹೇಗಾಗ್ತೀವೋ, ಪ್ರತಿದಿನ ಸತ್ರೂ ಕೂಡ ಹಾಗೆ ಹುಟ್ಟು ಬರ್ತೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಯಾರು ಹುಟ್ಟು ಬರ್ತಾರೆ? ಈಗ ನಾವು ಹೋಗಿರೋ ಜಾಗ ಭಯದಿಂದ ಆಗಿದ್ದರೆ ಮತ್ತೆ ಹುಟ್ಟು ಬರ್ತೀವಿ. ಈಗ ನಾನು ಎಲ್ಲೋ ಒಂದು ಪರಸ್ಥಳಕ್ಕೆ ಹೋಗ್ತೀನಪ್ಪ, ನನ್ನ ಮನೆಗಿಂತ ಚೆನ್ನಾಗಿರೋ ಒಂದು ಅರಮನೆ ಜಾಗ ಎಲ್ಲ ಸಿಕ್ಬಿಟ್ರೆ ಮತ್ತೆ ನಾನು ನನ್ನ ಮನೆಗೆ ಯಾಕೆ ಬರ್ತೀನಿ? ಮುಕ್ತನ ಆದವನು ತನ್ನ ನಿಜವಾದ ಸ್ವರೂಪ, ಆನಂದ ಸ್ವರೂಪ, ಶಾಶ್ವತವಾಗಿರೋ ಸ್ವರೂಪಕ್ಕೆ ಹೋಗ್ಬಿಟ್ರೆ ಮತ್ತು ಅವನು ಹುಟ್ಟು ಬರೋದಿಲ್ಲ. ಮತ್ತು ಯಾರು ಹುಟ್ಟು ಬರ್ತಾರೆ? ಅಲ್ಲಿ ಸ್ವರ್ಗ ನರಕಗಳಿಗೆ ಹೋಗ್ತಾರೆ. ಅವುಗಳನ್ನ ಅನುಭವಿಸಿದ್ರೆ ದುಃಖ ಅಲ್ಲೂ. ಅದಕ್ಕೋಸ್ಕರ ಅವನು ದುಃಖವನ್ನು ತಪ್ಪಿಸ್ಕೊಳ್ಳೋಕೆ ಮತ್ತೆ ಇಲ್ಲಿ ಹುಟ್ಟು ಬರಲೇಬೇಕು, ಅಥವಾ ಪ್ರಾರಬ್ಧವನ್ನು ಅನುಭವಿಸೋಕ್ಕೆ ಹುಟ್ಟು ಬರಬೇಕು. ಹಾಗೆ
ಅದೇ ರೀತಿ ಆದರೆ ಮುಕ್ತನಾದವನು ಹುಟ್ಟು ಬರೋದಿಲ್ಲ. ಮತ್ತಿನ್ನೊಂದು, ಯಾಜ್ಞವಲ್ಕರ ಸಭೆಯಲ್ಲಿ ಯಾಜ್ಞವಲ್ಕರು ಸಂವಾದ ನಡೆಯುತ್ತೆ ಬೇರೆಯವರಿಗೆ. ಈ ಜನಕ ಮಹಾರಾಜನ ಸಭೆಯಲ್ಲಿ ಒಬ್ಬ ಪ್ರಶ್ನೆ ಕೇಳ್ತಾನೆ, ಸರಿ ಇವರೆಲ್ಲ ಹೇಗೆ ಎಲ್ಲೆಲ್ಲಿಂದ ಹೋಗಿ ಎಲ್ಲಿ ಪ್ರಾಣ ಹೋಗುತ್ತೆ ಅಂತ ಅದಕ್ಕೆಲ್ಲ ಹೇಳ್ತಾರೆ. ಮೂರ್ಧ್ವೋವ ಕೆಲವರು ಕೆಳಗಡೆ ಬಿಡ್ತಾರೆ, ಕೆಲವರು ಮೇಲೆ ಬಿಡ್ತಾರೆ, ಕೆಲವರು ಇಂದ್ರಿಯಗಳಲ್ಲಿ ನಿನ್ನೆ ಹೇಳಿದೆ ನಿಮ್ಗೆ ಅದೆಲ್ಲ. ಬ್ರಹ್ಮಜ್ಞಾನಿ ಹೇಗೆ ಪ್ರಾಣ ಬಿಡ್ತಾನೆ ಅಂತ, ಅವನು ಸಾಯೋದೇ ಇಲ್ಲ ಅಂತ. ಸಾಯೋದೇ ಇದ್ಮೇಲೆ ಅವನು ಸಾಯೋದೇ ಇಲ್ಲ. ವ್ಯವಹಾರದ ದೃಷ್ಟಿಯಿಂದ ಅವನು ಸಾಯ್ತಾನೆ, ಆದರೆ ಅವನ ದೃಷ್ಟಿಯಿಂದ ಫಸ್ಟ್ ಆಫ್ ಆಲ್ ಶರೀರ ಇಲ್ಲ ಅಂತ ಅವನಿಗೆ ಅನುಭವ ಬಂದ್ಬಿಡುತ್ತೆ. ಒಡವೆಗಳಿಲ್ಲ, ಇರೋದೇ ಚಿನ್ನ, ನನ್ನ ನಿಜವಾದ ಸ್ವರೂಪ ಚಿನ್ನ ಅನುಭವ ಬಂದಮೇಲೆ ಅವನು ಸಾಯ್ತಾನೆ ಅಂದ್ರೆ ಅರ್ಥ ಎಂಥದ್ದು. ಅವನಿಗೆ ಮುಕ್ತ ಹಗ್ಗ ಕಂಡಿದ ತಕ್ಷಣ, ಸ್ವಾಮಿ ಹಾವು ಯಾವಾಗ ಸಾಯುತ್ತೆ ಸ್ವಾಮಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಹೇಳ್ರಿ? ಹಾಗೆ ಸ್ವಾಮಿ ನೀವು ಆತ್ಮನ ಕಂಡ್ಕೊಂಡ್ರೆ ನೀವು ಯಾವಾಗ ಸಾಯ್ತೀರಾ ಅಂತಂದರೆ ಅವನಿಗೆ ಆ ಶರೀರ ಸ್ವರೂಪ ಅನುಭವಕ್ಕೆ ಬರುತ್ತೆ. ಹಗ್ಗ ಕಂಡಿದ ತಕ್ಷಣ ಹಾವಿಲ್ಲ, ನೀರಿನ ಕೊಡಿ ಇಲ್ಲ, ನೆಲದ ಬಿರುಕಿಲ್ಲ. ಹಾಗೆ ಅವನಿಗೆ ಆತ್ಮನ ಅನುಭವ ಆಗಿದ ತಕ್ಷಣ ನಮಗಾಗಿಲ್ಲ, ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮಗೆ ತಿರ್ಗಾ ಬಂದಿದ್ದ ತಕ್ಷಣ ಈ ಶರೀರನೇ ನಾನು ಅನ್ಕೊತೀವಿ. ಅವ್ರಿಗೆ ಆತ್ಮನ ಅನುಭವ ಆದಮೇಲೆ ಈ ಪ್ರಪಂಚ ಸುಳ್ಳು, ಈ ಶರೀರ ಹುಸಿ ತೋರಿಕೆ, ವಾಚಾರಂಭಣ ವಿಕಾರೋ, ಒಡವೆಗಳ ಥರ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ಅವನು ಸಾಯೋದಿಲ್ಲ. ತತ್ವವನ್ನು ತಿಳ್ಕೊಂಡಾಗಲೇ ಸಾಯೋಲ್ಲ ಅವನು. ಆವಾಗಲೇ ಗೊತ್ತಾಗ್ಬಿಡುತ್ತೆ ಅವನಿಗೆ, ನಾನು ಸಾಯೋನಲ್ಲ, ಹುಟ್ಟೋನಲ್ಲ, ನನಗೆ ಯಾವಾಗಲೂ ಆನಂದ ಸ್ವರೂಪ ಅಂತ ಅವನ ಅನುಭವ ಬರುತ್ತೆ. ಇಷ್ಟು ಚೆನ್ನಾಗಿರೋದು ನಾವು ಯಾಕಪ್ಪ ಅನುಭವ ಮಾಡ್ಕೋಬಾರ್ದು? ಇದಕ್ಕಿಂತ ಸುಲಭವಾಗಿರೋದು ಮತ್ತೊಂದಿಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ಅವನು ಅಭಯ ಸ್ವರೂಪ, ಅವನು ನಿಜವಾದ ಮನೆಗೆ ಹೋಗ್ಬಿಡ್ತಾನ. ಅವನು ಅಭಯ ಸ್ವರೂಪ, ಅವನಿಗೆ ಯಾವುದಕ್ಕೂ ಭಯ ಇಲ್ಲ, ಚಿಂತೆ ಇಲ್ಲ, ಏನೇನೂ ಇಲ್ಲ, ಆನಂದವೇ ಆನಂದ. ಅಲ್ಲಿ ಸುಖ ದುಃಖದ ಪ್ರಶ್ನೆ ಇಲ್ಲ, ಹುಟ್ಟೋದು ಸಾಯೋದು ಪ್ರಶ್ನೆ ಇಲ್ಲ, ಚಿಂತೆ ಇಲ್ಲ, ಕರ್ಮಗಳಿಲ್ಲ, ಏನೇನಿಲ್ಲ, ಹಾಯವಾಗಿರ್ತಾನದು. ಬದುಕಿರುವಾಗಲೇ ಹಾಯವಾಗಿರ್ತಾನೆ. ಶರೀರ ತೋರ್ತಾ ಇರುತ್ತೆ, ಶರೀರದಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ, ಆದರೂ ಕೂಡ ಅವನು ಆನಂದವಾಗಿರ್ತಾನೆ. ಅಂಥ ಆನಂದನ ಕಂಪೇರ್ ಮಾಡ್ಕೊಳ್ಳೋಕೆ ಬರೋಲ್ಲ. ನೀವು ನಿದ್ದೆಯಲ್ಲಿ ಹೇಗಿದ್ದೀರೋ ಎಚ್ಚರದಲ್ಲೂ ಹಾಗೆ ಇರ್ತಾನೆ, ಬಟ್ ಪ್ರಜ್ಞೆ ಇರುತ್ತೆ, ಶರೀರಗಳಿರುತ್ತೆ, ಅವನ ಹೆಂಡತಿ ಮಕ್ಕಳು ಎಲ್ಲರೂ ಇರಬಹುದು, ಬಟ್ ಲೆಕ್ಕ ಹಾಕ್ಕೊಳ್ರಿ. ಹಂಗಿದ್ರೆ ಹೆಂಗಿರುತ್ತೆ ಅಂತ ಆ ಮೋಕ್ಷ ಅನ್ನೋದು ಮನಸ್ಸಿನಲ್ಲಿ ಬಾಯಿನಲ್ಲಿ ನೀರು ಊರಬೇಕು. ಹಂಗೆ ನನಗೂ ಸಿಗಬೇಕು ಅಂತ ಆಸೆ ಆದ್ರೇ ನಾವು ಸಾಧನೆ ಮಾಡೋದು. ಅದಕ್ಕೆ ಹಾಗಾದರೆ ನಾವು ಮುಕ್ತರಾಗದೆ ಸತ್ತರೆ ಅದು ದುಃಖವೇ, ಇದು ದುಃಖವೇ. ಅಲ್ಲಿಗೆ ಹೋದರೆ ಅಯ್ಯೋ ನನಗೆ ದುಃಖ ಇಲ್ದಿರೋ ಜಾಗ ಎಲ್ಲಿ ಮತ್ತೆ ಹುಟ್ಟು ಬರಬೇಕಾಗತ್ತೆ, ಮತ್ತು ಇದು ದುಃಖವೇ. ಅದಕ್ಕೆ ಇರೋ ಸೊಲ್ಯೂಷನ್ ಒಂದೇ, ಬದುಕಿರೋವಾಗ ಸಾಧನೆ ಮಾಡಿ ತತ್ವದಲ್ಲಿ ನಿಲ್ಲಬೇಕು. ಆತ್ಮಜ್ಞಾನಲ್ಲದ ಆತ್ಮಜ್ಞಾನ ಆಗದೇ ಇರುವನು ಆ ಮೂಲವಾದ ಬ್ರಹ್ಮದಿಂದಲೇ ನಿದ್ರೆಯಿಂದ ಏಳುವಂತೆ ಸತ್ತವನು ಮತ್ತೆ ಮುಕ್ತನ ಆಗದೇ ಇರುವನು ಎಚ್ಚೆತ್ತು ಸತ್ತ ಬಳಿಕ ದೇಹದ ಬಲಿಯೊಳಗೆ ಸಿಕ್ಕಿಕೊಳ್ಬೇಕಾಗುತ್ತೆ. ಹೇಗೆ ನಾವು ಮಲಗಿದ್ದವನು ಮುಕ್ತನಾಗೋದಿಲ್ಲ, ಮಲಗಿದ್ರೆ ನಾವೇನು ಮುಕ್ತರಾಗ್ಬಿಟ್ರೆ ಇನ್ಯಾತಕ್ಕೆ? ಅದಕ್ಕೆ ತಿರ್ಗಾ ಎದ್ದು ಬರ್ತೀವಿ, ತಿರ್ಗಾ ಈ ಸುಖ ದುಃಖಗಳನ್ನ ಅನುಭವಿಸ್ತೀವಿ. ಹಾಗೆ ಸತ್ತವನು ಮತ್ತೆ ಹುಟ್ಟು ಬರ್ತಾನೆ ಅಂತ. ಅಂತೂ ಹೀಗೆ ನಿದ್ದೆಯಲ್ಲಿ ಎಲ್ಲ ಜೀವಿಗಳು ತಮ್ಮ ಅರಿವಿಲ್ಲದೆಯೇ ಪ್ರಾಜ್ಞನಲ್ಲಿ ಅಂದರೆ ಪರಮೇಶ್ವರನಲ್ಲಿ ಒಂದಾಗಿರ್ತಾರೆ. ಎಲ್ರಿಗೂ ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲ, ಇವಾಗ ಶಾಸ್ತ್ರ ತೋರಿಸ್ತಾ ಇದೆ, ನೀನು ಸರ್ವಜ್ಞ, ಸರ್ವೇಶ್ವರ, ಅಂತರ್ಯಾಮಿ, ಯೋನಿ, ನಿನ್ನಿಂದಲೇ ಪ್ರಪಂಚ ಹುಟ್ಟುತ್ತಾ ಇರೋದು ಎಲ್ಲ ಹೇಳ್ತಾ ಇದೆ. ಇದಿಷ್ಟು ನೋಡ್ರಿ, ಇದಿಷ್ಟು ವ್ಯವಹಾರ ದೃಷ್ಟಿಯಿಂದ ಜಾಗ್ರತ ಸ್ವಪ್ನ ಸುಷುಪ್ತಿಗಳ ಜೀವಗಳಿಗೆ ಒಂದಾಗುತ್ತಲ್ಲೊಂದು ಆಗ್ತಾ ಇದೆ ಅಂತ ತಿಳುವಳಿಕೆ ಕೊಟ್ಟಿದ್ದು ಅಷ್ಟೇ. ಎಲ್ಲ ಮಾಯೆ, ಮ್ಯಾಜಿಷಿಯನ್ ಹುಟ್ಟಿಸ್ದಂಗೆ ಅಂತ ತಿಳ್ಕೋಬೇಕು. ಈ ಮಾಂಡಿಕ್ಯ ಉಪನಿಷತ್ತಿನಲ್ಲಿ ಈ ಜಾಗೃತಿ ಇದನ್ನು ವೈಶ್ವಾನರ, ಕನಸನ್ನು ಹಿರಣ್ಯಗರ್ಭ, ಗಾಢ ನಿದ್ರೆಯನ್ನು ಪ್ರಾಜ್ಞಾ ಅನ್ನೋ ಆತ್ಮನ ತೋರಿಸ್ಕೊಟ್ರು. ಅದನ್ನು ಅವನಿಗೆ ಸಪ್ತಾಂಗ ಅಂತ ಹೇಳಿದ್ರು, ಪರಮಾತ್ಮನ ಸಪ್ತಾಂಗ ಅಂತ ಹೇಳಿ ಈ ಜೀವಾತ್ಮನ ಏಕೋನಂಶತಿ ಮುಖ ಅಂತ ಹೇಳಿದ್ದು ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಈ ನಿದ್ದೆ ಅವಸ್ಥೆಯಲ್ಲಿ ಆತ್ಮನು ಜಾಗ್ರದ ವಸ್ತುಪಹಿತನಾದ ವೈಶ್ವಾನರ ರೂಪವನ್ನು ಪಡೆಯುವುದನ್ನು ಅವ್ಯಾಕೃತಾತ್ಮನಿಂದ ಆಗುವ ಸೃಷ್ಟಿ ಎಂದೇ ವಿವರಿಸಿರುತ್ತದೆ. ಈಗ ನಾವು ಗಾಢನಿದ್ರೆಯಲ್ಲಿ
ಅವ್ಯಾಕೃತಾತ್ಮನಾಗಿರ್ತೀವಿ. ಅವ್ಯಕ್ತ ಅಂತ. ಎಚ್ಚರ ಕನಸುಗಳು ದೃಶ್ಯ ಪ್ರಪಂಚ, ನಿದ್ದೆ ಅದೃಶ್ಯ ಪ್ರಪಂಚ. ಎಚ್ಚರ ಕನಸುಗಳಲ್ಲಿ ನಮಗೆ ವ್ಯವಹಾರ ಇರುತ್ತೆ, ಸೇಮ್ ಎಲ್ಲ ಡಿಟೋ. ಇದು ಫಸ್ಟ್ ಶೋ ಅಥವಾ ಸೆಕೆಂಡ್ ಶೋ ಅಷ್ಟೇ. ಇದಕ್ಕೆ ದೃಶ್ಯ ಪ್ರಪಂಚ ಅಂತೀವಿ. ಅದು ನಿದ್ದೆಯಲ್ಲಿ ನಮಗೇನು ತೋರೋದಿಲ್ಲ, ಅದೃಶ್ಯ ಪ್ರಪಂಚ. ಅದಕ್ಕೋಸ್ಕರ ಇದನ್ನು ವ್ಯಕ್ತ ಅಂತಾರೆ. ವ್ಯಕ್ತ ಅಂದರೆ ತೋರ್ಕೊಳ್ಳೋದು, ನಿದ್ದೆನ ಅವ್ಯಕ್ತ ಅಂತೀವಿ. ಆ ಥರ ಅದನ್ನೇ ಮತ್ತೆ ವ್ಯಾಕೃತ ಅವ್ಯಾಕೃತ ಎಲ್ಲ ಸಂಸ್ಕೃತ ವರ್ಡ್ಗಳೇ. ಆದ್ದರಿಂದ ನಿದ್ದೆಯಲ್ಲಿ ನಾವು ಅವ್ಯಾಕೃತ ಆತ್ಮನಿಂದ ಆಗುವ ಸೃಷ್ಟಿ, ಅವ್ಯಾಕೃತ ಆತ್ಮದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಿದ್ದೆಯನ್ನ ಅವ್ಯಾಕೃತ ಅಂತ ಕರೀತಾರೆ. ಇದನ್ನು ಅನುಸರಿಸಿ ಇಲ್ಲಿ ಕಾರಿಕೆಕಾರರು ಸೃಷ್ಟಿಯನ್ನ ಬರಿತಾ ಇದ್ದಾರೆ ಅಂತ ಹೇಳಿರೋದು. ಇವಾಗ ಇನ್ನೊಂದು, ಈ ನಿದ್ದೆಯನ್ನ ಅವ್ಯಾಕೃತ ಆತ್ಮನನ್ನು ಪ್ರಾಣ ಅಂತಲೂ ಕರೀತಾರೆ. ಯಾಕೆ ಅಂತ ಪ್ರಶ್ನೆ ಎತ್ಕೊತಾ ಇದ್ದಾರೆ ನೋಡಿ. ನಿದ್ದೆಯನ್ನು ಪ್ರಾಜ್ಞಾ ಅಂತ ಕರೆದ್ರು. ನಾವು ಪ್ರಾಜ್ಞಾ ಅಂದರೆ ಆತ್ಮನಾಗಿರ್ತೀವಿ, ಅದು ಆತ್ಮನಿಗೆ ಪ್ರಾಜ್ಞಾ ಅಂತ. ಅವನ್ನ ಪ್ರಾಣ ಅಂತ ಕರೆದ್ರು. ಯಾಕೆ ಅಂತ ಏನಿಲ್ಲ, ನಾವು ಸತ್ಮೇಲೂ ಆ ಪ್ರಾಣ ತಾನೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು. ಹಾಗೆ ನಾನು ನಿದ್ದೆನಲ್ಲಿದ್ದಾಗಲೂ ಕೂಡ ಅವ್ಯಾಕೃತ ಆತ್ಮನ ಪ್ರಾಣದಲ್ಲೇ ಇರ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದನ್ನು ಎರಡು ದೃಷ್ಟಿಯಿಂದ ಹೇಳ್ಬೋದು. ಒಂದು, ವ್ಯವಹಾರದ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ನಾನು ಮಲಗಿಕೊಂಡಾಗ ಎಲ್ಲವೂ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಮತ್ತು ಏನಿರುತ್ತೆ ಹೇಳ್ರಿ, ನಾನು ಮಲಗಿಕೊಂಡಾಗ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸ್ವಿಚ್ ಆಫ್ ಆಗಿರುತ್ತೆ. ಮತ್ತು ಯಾವುದಿರುತ್ತೆ ಎಚ್ಚರದ ದೃಷ್ಟಿಯಿಂದ ಹೇಳಿದು? ಉಸಿರಾಟ ಮಾತ್ರ, ಪ್ರಾಣ ಮಾತ್ರ ಉಸಿರಾಡ್ತಾ ಇರ್ತಾನೆ ಅವನು. ಪುಸ್ ಪುಸ್ ಅಂತ ಉಸಿರಾಡ್ತಾ ಇರ್ತಾನೆ, ನಮಗೆ ಗೊತ್ತಾಗಲ್ಲ. ಬೇರೆಯವ್ರು ಹೇಳ್ತಾರೆ, ಏನೋ ನೀನು ಪುಸ್ ಪುಸ್ ಅಂತ ಗೊರಕೆ ಹೊಡಿತಾ ಇದ್ದೇ ಅಂತಾರೆ, ನಮಗೆ ಗೊತ್ತಾಗೋದಿಲ್ಲ ಅದು. ಹಾಗೆ ಇವತ್ತು ಯಾರೋ ಒಬ್ಬರು ಮನೆಗೆ ಬಂದಿದ್ದರು, ಇನ್ಶೂರೆನ್ಸ್ನವರು. ಅವ್ರಿಗೆ ಈ ಥರ ನಾನು ಡಾಕ್ಟ್ರಪ್ಪ ಈ ಥರ ಫ್ರೀಯಾಗಿ ಇದು ಮಾಡ್ತೀನಿ, ಯಾರು ಬೇಕಾದ್ರೆ ಸೇರ್ಕೋಬೋದು, ಇದಕ್ಕೆ ಈ ಥರ ಯೋಗ ಎಲ್ಲ ಇರುತ್ತೆ ಅಂದಿದ ತಕ್ಷಣ, ಸಾರ್ ನಾನು ತುಂಬ ಗೊರಕೆ ಹೊಡಿತೀನಿ, ಏನು ಮಾಡ್ಬೇಕು ಸರ್? ನನಗೆ ಗೊತ್ತಾಗಲ್ಲ. ಮನೆಯವರೆಲ್ಲ ಹೇಳ್ತಾರೆ ತುಂಬ ಗೊರಕೆ ಹೊಡಿತಾರೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅವರು ಮನೆಯಲ್ಲಿ ಹೆಂಡತಿ ಕೂಡ ಪಕ್ಕ ಮುಂದಿನ ರೂಮ್ಗೆ ಹಾಕ್ಬಿಟ್ಟಿದ್ದಾರೆ, ನೀವು ಇಲ್ಲಿ ಇರ್ಬೇಡಿ ಹೋಗ್ರಿ ಅಂತ. ಅವ್ರು ಇಲ್ಲಿ ಮಲ್ಕೊತಾರೆ. ನನಗೆ 3 ದಿವಸ ದಿನ ರಾತ್ರಿ 1 ಗಂಟೆಯಲ್ಲಿ 12 ಗಂಟೆಯಲ್ಲಿ ಹೋಗೋದು, ಯಾರಪ್ಪ ಇಲ್ಲಿ ಗೊರಕೆ ಹೊಡಿತಾರೆ ಅಂತ ನಾನು ಟ್ರೇಸ್ ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಗೊತ್ತಾಯಿತು ಇಂಥವ್ರು ಗೊರಕೆ ಹೊಡಿತಾರೆ ಅಂತ. ಅದು ಏನು ಗೊರಕೆ ಹೊಡಿತಾರೆ ಅಂತ. ನಾವು ನಮ್ಮ ಬಾತ್ರೂಮ್ಗೆ ಟಾಯ್ಲೆಟ್ಗೆ ಇದ್ದರೆ ಸಾಕು, ಅಲ್ಲಿ ಹೋಗೋಕ್ಕೆ ಬಂದರೆ ಅಲ್ಲಿ ಗೊರಕೆ ಹೊಡಿಯೋದು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಕೆಲವ್ರಿಗೆ ಇದು ಹಾಗೆ, ಅವ್ರನ್ನ ಕೇಳಿದ್ರೆ ಏನು ಗೊತ್ತಾಗೋದಿಲ್ಲ ಅವ್ರಿಗೆ. ಹಾಗೆ ಇದು ಗಾಢನಿದ್ರೆ ಅನುಭವದಲ್ಲಿ ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಹೊರಗಡೆ ದೃಷ್ಟಿ ಅವ್ರಿಗೆ ಇವ್ರು ಕೊರಕೆ ಹೊಡೆಯೋದು, ಕಾಲುಗಳ ಹಂಗೆ ಒದಿಯೋದು, ಈ ಕಡೆ ಒದಿಯೋದು, ಈ ಮಕ್ಕಳನ್ನ ಇಲ್ಲಿ ಮಲಗಿಸಿದ್ರೆ ಹೋಗಿದ್ದೆ ಆ ಕಡೆಗೆ ಹೋಗ್ಬಿಟ್ಟಿರ್ತಾರೆ, ಅಲ್ಲೆಲ್ಲೋ ಹಾಸಿಗೆ ಇನ್ನೆಂದೋ ತುದಿಗೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ. ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ, ಬಟ್ ಅವ್ರಿಗೇನು ಗೊತ್ತಿರಲ್ಲ. ಹಾಗೆ ಗಾಢನಿದ್ರೆಯಲ್ಲಿ ಅದಕ್ಕೋಸ್ಕರ ಒಂದು ಅರ್ಥದಿಂದ ಈ ಗಾಢನಿದ್ರೆ ಪ್ರಾಜ್ಞನ್ನ ಪ್ರಾಣ ಅಂತ ಕರೆಯೋದು ತಪ್ಪಿಲ್ಲ ಅಂತ ಹೇಳ್ತಾರೆ. ಇಲ್ಲೇ ಶಾಸ್ತ್ರದಲ್ಲಿ ಅವರೇ ತೋರಿಸ್ತಾರೆ. ನೋಡೋಣ, ಈ ಕಾರಿಕೆಯಲ್ಲಿ ಇಲ್ಲಿ ಪ್ರಾಜ್ಞನನ್ನು ಪ್ರಾಣ ಅಂತ ಹೆಸರಿನಿಂದ ಕರೆದಿದೆ. ಅಲ್ಲಿಗೆ ಏನೇನಾಯಿತು? ಪ್ರಾಜ್ಞ ಅನ್ನೋದಕ್ಕೆ ಅವ್ಯಾಕೃತ ಆತ್ಮ, ಪ್ರಾಣಾತ್ಮ, ಹಿಂಗೆ ಹೆಸರುಗಳಷ್ಟೇ, ಏನಿಲ್ಲ. ಯಾತಿಗೆ ಕರೆದ್ರು ಅನ್ನೋದು ಇದೆ. ಅವ್ಯಕ್ತಾತ್ಮ ಅಂತ ಯಾಕೆ ಕರೆದ್ರು? ಅಲ್ಲಿ ಏನೋ ಅವ್ಯಕ್ತ ಕಾಣೋದಿಲ್ಲ, ಅದಕ್ಕೋಸ್ಕರ ಅವ್ಯಕ್ತ. ಪ್ರಾಣ ಅಂತ ಯಾಕೆ ಕರೆದ್ರು? ಎಚ್ಚರ ದೃಷ್ಟಿಯಿಂದ. ಇದು ಹೇಗೆ ಸರಿ? ಪ್ರಶ್ನೆ ಕೇಳ್ತಾರೆ, ಹೇಗೆ ಸರಿ? ಈ ವಿಷಯದಲ್ಲಿ ಭಾಷ್ಯಕಾರರು ಮಾಡಿರುವ ಲಾಭ ಉಂಟು ಅಂತ ಹೇಳ್ತಾರೆ. ನೋಡೋಣ ಏನದು. ನಮಗೆ ಇವಾಗ ತಾನೇ ಹೇಳಿದರು, ನಾವು ಮಲಕ್ಕೊಂಡಾಗ ವಾಕು, ಚಕ್ಷುಸು, ಶ್ರೋತ್ರ, ಮನಸ್ಸು ಈ ಕರ್ಣಗಳೆಲ್ಲ ಸುಷುಪ್ತಿಯಲ್ಲಿ ಪ್ರಾಣನಲ್ಲಿ ಒಂದಾಗ್ಬಿಡುತ್ತೆ. ಆದ್ದರಿಂದ ಆ ಒಂದು ಆಗಿರೋದ್ರಿಂದ ಅವನ್ನ ಪ್ರಾಣ ಅಂತ ಸುಷುಪ್ತಾತ್ಮನ ಕರಿಬೋದಾಗಿದೆ ಅಂತ ಹೇಳೋದು ಒಂದರ್ಥ. ನಾವು ನೋಡಿದ್ವಲ್ಲ. ಹಾಗೆ ಸುಷುಪ್ತಿಯಲ್ಲಿ ಪ್ರಾಣವು ವ್ಯಾಕೃತವಾಗಿ ಕಾಣುತ್ತಲೇ ಇರುವುದು ಎಚ್ಚರ ದೃಷ್ಟಿಯಿಂದ. ಎಚ್ಚರದಲ್ಲಿ ವ್ಯಾಕೃತ ಪ್ರಾಣ ಕಾಣ್ತಾ ಇರುತ್ತೆ, ನಿದ್ದೆಯಲ್ಲಿ ಅವನಿಗೆ ಅನುಭವ ಇಲ್ಲ ಅಲ್ವಾ? ಈಗ ನಾನು ಎಚ್ಚರದಲ್ಲಿ ಉಸಿರಾಡೋದು ಹೇಳಬೇಕು ಅಂತಂದ್ರೆ ನನಗೆ ಉಸಿರಾಡೋದು ಕೂಡ ನನಗೇನು ಅನುಭವ ಇರಲ್ಲ.
ಯಾರ ಅಕಸ್ಮಾತ್ ನಮ್ಗೆ ವೀಸಿಂಗ್ ಬಂದರೆ, ಕೆಮ್ಮು ಬಂದರೆ, ನೆಗಡಿ ಬಂದರೆ ಅಬ್ಬಬ್ಬಬ್ಬ ಎಷ್ಟು ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ದಿದ್ರೆ ಅದು ಕ್ಯಾಶುವಲ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಆದರೂ ನಮ್ಗೆ ಗೊತ್ತಾಗುತ್ತೆ ಉಸಿರಾಡೋದು ಇವೆಲ್ಲ. ಸೊ ಎಚ್ಚರದ ದೃಷ್ಟಿಯಿಂದ ವ್ಯಾಕೃತ, ನಮ್ಮ ಗಾಢ ನಿದ್ರೆ ನಮ್ಮ ಅನುಭವದ ದೃಷ್ಟಿಯಿಂದ ನೋಡಿದ್ರೆ ಅದು ಅವ್ಯಾಕೃತ ಅಂತ ಹೇಳ್ತಾರೆ. ಆದ್ದರಿಂದ ಈ ಪ್ರಾಣವೇ ಇಲ್ದಿದ್ರೆ ಏನಾಗುತ್ತೆ, ನಿದ್ದೆಯಲ್ಲಿ ಏನಾದರೂ ಪ್ರಾಣ ನಿಂತೋಗ್ಬಿಟ್ರೆ ಇವನು ಸತ್ತೋಗ್ಬಿಟ್ಟಿದ್ದಾನೆ ತೊಗೊಂಡೋಗಿ ಸುಟ್ಟಾಕಿ ಬಂದ್ಬಿಟ್ರು ಅಂತ ತೊಗೊಂಡೋಗಿ ಸುಟ್ಟಾಕ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರಾಣ ಕಾಪಾಡ್ತಾ ಇರುತ್ತಂತೆ ನಮ್ಮನ್ನು. ಈ ಊರಿನಲ್ಲಿ ಎಲ್ಲರೂ ಮಲಗಿರ್ತಾರೆ, ಗೂರ್ಖ ಎದ್ದು ಓಡಾಡ್ತಾ ಇರ್ತಾನೆ, ಕಳ್ಳರು ಯಾರಾದರೂ ಬಂದಾರು ಅಂತ ಹೇಳಿದ್ದೆ. ಹಾಗೆ ನಮ್ಮ ಶರೀರದಲ್ಲಿ ಎಲ್ಲವೂ ಮಲ್ಕೊಂಡು ಬಿಟ್ಟಿರ್ತಾರೆ, ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಈ ಪ್ರಾಣನ ಮಾತ್ರ ಗೂರ್ಖನ ಕೆಲಸ ಮಾಡ್ಕೊಂಡು ಕಾಪಾಡ್ತಾ ಇರ್ತಾನೆ. ಬೈ ಚಾನ್ಸ್ ಅವನೇ ಏನಾದರೂ ಹೋಗ್ಬಿಟ್ರೆ ಸತ್ತೋಗಿದ್ದಾನೆ ಅಂತ ತಗೊಂಡೋಗಿ ಊತಾಕೋದು ಸುಟ್ಟಾಕೋದು ಮಾಡಕ್ಕೆ ಬಿಡ್ತಾನೆ ಅಂತ. ಈ ಸುಷುಪ್ತಾತ್ಮನಾದರೂ ಇವನು ಅವ್ಯಾಕೃತಾತ್ಮನಾಗಿರ್ತಾನೆ. ಕರೆಕ್ಟ್ ಅಲ್ವಾ? ಗಾಢ ನಿದ್ರೆಯಲ್ಲಿದ್ದಾಗ ಅವ್ಯಾಕೃತ. ಇವನಿಂದಲೇ ಜಗತ್ತು ಉಂಟಾಗುತ್ತೆ. ಎಲ್ಲ ಹೇಳಿದ್ನಲ್ಲ ನಾವು ಸೃಷ್ಟಿಕ್ರಮ, ಹಾಗೆ ಅವನಿಂದಲೇ ಜಗತ್ತು ಉಂಟಾಗೋದು. ಯಾಕೆಂದರೆ ಬೇರೆ ಇನ್ನೊಂದು ಕಾರಣ ಇಲ್ಲ. ಆತ್ಮ ಬಿಟ್ಟರೆ ಪ್ರಪಂಚದಲ್ಲಿ ಮತ್ತಿನ್ಯಾವುದಕ್ಕೆ ಅಸ್ತಿತ್ವ ಇದೆ? ಹಾವು ಯಾತ್ರಿಂದ ಹುಟ್ಟು ಸ್ವಾಮಿ? ಹಗ್ಗದಿಂದ ಸ್ವಾಮಿ. ಹಗ್ಗ ಇಲ್ಲ ಅಂತ ಇಟ್ಕೊಳ್ರಿ, ನೀವು ಹಾವು ಭ್ರಮೆ ಮಾಡ್ಕೊಳ್ರಿ ನೋಡೋಣ, ನೋಡ್ಕೊಳಕ್ಕೆ ಬರಲ್ಲ. ಹಾಗೆ ಆತ್ಮ ಇರೋದ್ರಿಂದಲೇ ಎಚ್ಚರ ಕನಸು ಅಂತ ನಾನು ಭ್ರಮೆ ಮಾಡ್ಕೊಂಡಿರೋದು ನಿಜ ಅಲ್ಲ, ಅದು ಹಂಗೆ ತೋರ್ತಾ ಇದೆ ಅಂತ. ಹಾಗೆ ಇವನಿಂದಲೇ ಜಗತ್ತು ಉಂಟಾಗಿದೆ ಅಂತ ಪ್ರಕೃತ ಶ್ರುತಿ ಹೇಳ್ತಾ ಇದೆ. ಈ ಸುಷುಪ್ತಿ ಸ್ಥಿತಿಯು ಪ್ರಲಯದ ಅವ್ಯಾಕೃತ ಸ್ಥಿತಿಯು ಒಂದೇ. ಇನ್ನೊಂದು, ಹೇಗೆ ನಾವು ಗಾಢನಿದ್ರೆ ಅನುಭವ ನೋಡಿಕೊಂಡು ಅದನ್ನು ಬೇರೆದಕ್ಕೂ ಹೋಲಿಸ್ಕೋಬೋದು. ಯಾತಕ್ಕೆ ಹೋಲಿಸ್ಕೊಂಡ್ವಿ ನಾವು? ಈಗ ತಾನೇ ಹೇಳಿದೆ ನಾನು, ಸಾವು ಜನ್ಮ ಅದಕ್ಕೂ ಹೋಲಿಸ್ಕೊಂಡ್ವಿ. ಮಲ್ಕೊಳ್ಳೋದು ಅಂತಂದರೆ ಸಾವು, ಏಳೋದು ಅಂತಂದರೆ ಹೊಸ ಜನ್ಮ. ಹಾಗೆ ಅದಕ್ಕೆ ಆಯಿತು. ಇನ್ನೂ ಒಂದು ಸೇರಿಸ್ಕೋಬೋದು ಇಲ್ಲಿ, ಮಹಾಪ್ರಳಯ. ಮಹಾಪ್ರಳಯ ಅಂತಂದರೆ ಎಲ್ಲವೂ ಇಲ್ದಂಗೆ ಆಗ್ಬಿಡುತ್ತೆ. ಪ್ರಪಂಚ ಪೂರ್ತಿ ಮಹಾಪ್ರಳಯ ಅದು ಯಾವಾಗಲೂ ಒಂದು ಸಾರಿ ಆಗೋದು. ಒಟ್ಟು 4 ಯುಗಗಳು ಮುಗಿಬೇಕು. ಇವಾಗ ಕಲಿಯುಗ ಇದೆಯಲ್ಲ, ಅದು ಮುಗಿಬೇಕು. ಅವೆಲ್ಲ ಮುಗಿದ್ರೆ 4 ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಈ ಕಲಿಯುಗ. ಕಲಿಯುಗ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಮಹಾಭಾರತದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟುತ್ತಾನಲ್ಲ, ದ್ವಾಪರ ಯುಗದಲ್ಲಿ ಕೌರವರು ಪಾಂಡವರು ಹುಟ್ಟುತ್ತಾರಲ್ವ, ಆವಾಗಲೇ ಕಲಿ ಸ್ಟಾರ್ಟ್ ಆಗುತ್ತಂತೆ. ಕಲಿ ಸ್ಟಾರ್ಟ್ ಆದಮೇಲೆ ಈ ವೇದವ್ಯಾಸರು ಹೇಳ್ತಾರೆ, ಇವರ ತಾಯಂದಿರುಗಳಿಗೆ ಇನ್ನು ನಾವಿರಬಾರ್ದು, ಇಲ್ಲಿ ಹೊರಟೋಗ್ಬೇಕು, ಕಾಡಿಗೆ ಹೋಗಬೇಡ, ಏನು ವಾನಪ್ರಸ್ಥಕ್ಕೆ. ಇನ್ನು ಇಲ್ಲಿ ಅಣ್ಣ ತಮ್ಮಂದಿರುಗಳು ಆಸ್ತಿಗೋಸ್ಕರ ಕಿತ್ತಾಡೋ ಅಂಥ ಕಾಲ ಬರ್ತಾ ಇದೆ. ರಾಮಾಯಣದಲ್ಲಿ ಒಬ್ರಿಗೊಬ್ಬರು ನೀನಾಳು ಅಂತ ಒಬ್ರಿಗೊಬ್ಬರು ಅಲ್ಲಿ ಆ ಥರ ಮಾಡಿದ್ರೆ, ಇಲ್ಲಿ ನನಗೇ ಬೇಕು ರಾಜ್ಯ ಅಂತ ಕಿತ್ತಾಡೋ ಅಂಥ ಅಣ್ಣ ತಮ್ಮದ ದಾಯಾದಿಗಳಲ್ಲಿ. ಆವಾಗ ಈಗ ಕಲಿಯುಗದಲ್ಲಿ ದಾಯಾದಿಗಳೆಲ್ಲ ಅಣ್ಣ ತಮ್ಮಂದರೆ ತಂದೆ ಮಕ್ಕಳೇ ಕಿತ್ತಾಡ್ತಾ ಇರ್ತಾರೆ, ಕೋರ್ಟು ಕಚೇರಿಗಳು ಏನಾದರೂ ಇಟ್ಕೊಳ್ಳಿ. ಆದ್ದರಿಂದ ನಾವಿಲ್ಲಿರಬಾರ್ದು, ಹೋಗ್ಬಿಡ್ತೀವಿ ಅಂತಾರೆ. ಅಲ್ಲೇ ಶುರುವಾಯಿತು ಕಲಿ. ಇನ್ನೂ ಕಲಿ ಮುಗಿಬೇಕು. ಮುಗಿದ್ರೆ ಮಹಾಪ್ರಳಯನಂತೆ. ಆ ಮಹಾಪ್ರಳಯ ಆದಾಗ ಏನಾಗುತ್ತೆ, ಹೀಗೆ ಯಾರಿಗೂ ಏನು ಗೊತ್ತಿರೋದಿಲ್ಲ, ಎಲ್ಲ ಪೂರ್ತಿ ಒಂದಾಗ್ಬಿಡ್ತೀವಿ. ಒಡವೆಗಳನ್ನೆಲ್ಲ ಕರಗಿಸ್ಬಿಟ್ರೆ ಏನಾಗುತ್ತೆ, ಆಭರಣದ ಚಿನ್ನದಲ್ಲಿ ಸೇರ್ಕೊಂಡ್ಬಿಡ್ತಲ್ಲ. ಹಾಗೆ ನಾವು ಗಾಢನಿದ್ರೆಯಲ್ಲಿ ಸೇರಿದಂಗೆ ಎಲ್ಲ ನಾವು ಹಂಗೆ ಇಮ್ಯಾಜಿನ್ ಮಾಡ್ಕೋಬಹುದು. ಗಾಢನಿದ್ರೆ ಒಂದು ಚೆನ್ನಾಗಿ ಮೆಲುಕು ಹಾಕಿದ್ರೆ ಗಾಢನಿದ್ರೆ ಈಸ್ ಈಕ್ವಲ್ ಟು ಸಾವು, ಈಕ್ವಲ್ ಟು ಮಹಾಪ್ರಳಯ. ಹೀಗೆ ನೀವೆಲ್ಲ ಒಂದೇ ಥರ ಆಗುತ್ತೆ. ಮತ್ತು ಸೃಷ್ಟಿ ಆಗುತ್ತೆ. ಸೃಷ್ಟಿ ಆದಾಗ ಎಲ್ಲ ಆಯಾ ಜೀವಿಗಳು ಹಾಗಾಗಿ ಹುಟ್ಟುತ್ತಾ ಬರ್ತಾರೆ. ಹೇಗೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲವೂ ಹುಟ್ಟುತ್ತೀವೋ ಹಾಗೆ ಅಂತ ನಾವು ಮಾಡ್ಕೋಬೇಕು. ಈ ಸುಷುಪ್ತಿಯಲ್ಲಿಯೂ ಪ್ರಳಯದ ಅವ್ಯಾಕೃತ ಸ್ಥಿತಿಯಲ್ಲಿ ಒಂದೇ ಎಂಬುದನ್ನು ನಾವು ಅನುಭವದಲ್ಲಿ ಕಂಡುಕೊಳ್ಳಲೂಬಹುದು. ಹೀಗೆ ನೋಡ್ಕೊಂಡ್ವಲ್ಲ ಹಾಗೆ. ಹೇಗೆಂದರೆ ಸುಷುಪ್ತಾತ್ಮನಿಂದ ಈ ಸುಷುಪ್ತಾತ್ಮನಾಗಲಿ, ಅಂದರೆ ನಿದ್ದೆಯಲ್ಲಿ ಇದ್ದಾಗಲಿ, ಸಾವಿನಲ್ಲಾಗಲಿ, ಮಹಾಪ್ರಳಯದಲ್ಲಾಗಲಿ ನಮಗೆ ದೇಶದ ಹಂಗು, ಕಾಲದ ಹಂಗು, ಕಾರ್ಯಕಾರಣದ ಭಾವದ ಹಂಗು ಇರೋಣ. ಈಗ ನಾವು ಎಷ್ಟೋ ಸಾರಿ ಅಮೇರಿಕಾಗೆ ಹೋಗ್ತೀವಿ. ಅಲ್ಲಿ ಅಮೇರಿಕಾಗೆ ಹೋದಾಗ ನಾನು ಅಮೇರಿಕಾದಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ.
ಎಲ್ಲಿವರೆಗೂ ಮಲಗುವವರೆಗೂ. ಒಂದು ಸಾರಿ ಮಲಗಿಬಿಟ್ರೆ ನಾನು ಅಮೇರಿಕಾದಲ್ಲಿ ಮಲಗಿದ್ದೀನಿ, ನೀವು ಇಲ್ಲೇ ನಿಮ್ಮನೇಲಿ ಮಲ್ಕೊಳ್ರೆ, ನಾನು ಇಂಡಿಯಾದಲ್ಲಿ ಮಲಗಿದ್ದೀನಿ, ಈ ಕಾಲ 1 ಗಂಟೆ ಮುಗಿದು 2 ಗಂಟೆ ಬರ್ತಾ ಇದೆ, ಗೊತ್ತಾಗುತ್ತಾ? ಕಾಲಾತೀತ, ದೇಶಾತೀತ, ಕಾರ್ಯಕಾರಣ ಭಾವತೀತ, ಇದರಿಂದ ಇದಾಗುತ್ತೆ, ನಾನಿದ್ದೀನಿ, ಎಂಥದ್ದು ಇಲ್ಲ ಅಲ್ಲಿ. ಅದೇ ರೀತಿ 3ರಲ್ಲೂ ಕಾಲ, ದೇಶ, ಕಾರ್ಯಕಾರಣ ಭಾವ ಇರೋದು. ಅಷ್ಟು ಮಾತ್ರ ಅಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಯಾವುದೂ ಇರೋದಿಲ್ಲ. ಕರೆಕ್ಟ್ ತಾನೆ? ನಮ್ಮ ಅನುಭವ ನೋಡ್ಕೊಳ್ರಿ ಎಷ್ಟು ಚೆನ್ನಾಗಿದೆ. ಹೀಗೆ ನೋಡ್ಕೋಬೇಕು ನಾವು. ಅವಸ್ಥಾತ್ರಯ ವಿಚಾರನ ಈ ಥರ ಚಿಂತನೆ ಮಾಡಿದ್ರೆ ಎಲ್ಲವನ್ನೂ ಕೂಡ ನಾವು ಅನುಭವದಲ್ಲಿ ನೋಡ್ಕೊಳಕ್ ಬರುತ್ತೆ ಅಂತ ಹೇಳ್ತಾ ಇರೋದು. ಅಲ್ಲಿ ಯಾವ ಭೇದವೂ ಇರೋದಿಲ್ಲ. ಅಲ್ಲಿ ಇಲ್ಲಾದರೆ ಭೇದ, ನೀನು ಬೇರೆ, ನಾನು ಬೇರೆ, ನನ್ನ ಶತ್ರು, ನನ್ನ ವೈರಿ, ಗಂಡಸು, ಹೆಂಗಸು, ಸುಖಿ ದುಃಖಿ, ಹಿಂಗೆ ಭೇದಗಳು ಬೇಕಾದಷ್ಟು ಇರ್ತಿಲ್ಲ. ಅಲ್ಲೂ ಎಂಥದ್ದು ಇರಲ್ಲ, ಒಂದಾಗ್ಬಿಡ್ತೀವಿ. ಇಲ್ಲೆಲ್ಲ ಒಡವೆಗಳು ಬೇರೆ ಬೇರೆ, ನೀವು ಕರಗಿಸಿ ಎಲ್ಲ ಚಿನ್ನವೇ ಒಂದಾಗ್ಬಿಟ್ಟಿರುತ್ತೆ ಅಲ್ಲಿ. ಅಲ್ಲಿ ಅದಕ್ಕೆ ಹೇಗೆ ನದಿಗಳೆಲ್ಲ ಹೋಗಿ ಸಮುದ್ರಕ್ಕೆ ಸೇರಿದ ತಕ್ಷಣ ಅದರ ಹೆಸರಿರುತ್ತಲ್ಲಿ. ನಾನು ಗಂಗಾ, ಯಮುನಾ, ಜಮುನಾ, ಕಾವೇರಿ, ಕೃಷ್ಣ, ಗೋದಾವರಿ ಏನಾದರೂ ಹೆಸರಿರುತ್ತಲ್ಲಿ, ಎಲ್ಲ ಒಂದೇ ಆಗ್ಬಿಡುತ್ತಲ್ಲಿ. ಹಾಗೆ ನಾವು ಮಲಗಿದ ತಕ್ಷಣ ಪ್ರತಿಯೊಬ್ಬರು ಒಂದಾಗ್ಬಿಡ್ತೀವಲ್ಲಿ ಅಂತ ಹೇಳ್ತಾರೆ. ನಮ್ಮಲ್ಲಿರೋ 19 ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ ಎಲ್ಲವೂ ಒಟ್ಟು ಒಂದಾಗ್ಬಿಡುತ್ತೆ ಅಷ್ಟೇ ಅಲ್ಲಿ. ಸೊ ಈ 3ರಲ್ಲೂ ನಿದ್ದೆಯಲ್ಲಿ, ಸಾವಿನಲ್ಲಿ ಮತ್ತು ಪ್ರಳಯದಲ್ಲಿ ಹೀಗೆ ಮಾಡ್ಕೋಬೇಕು. ಅಲ್ಲಿ ಯಾವ ಭೇದನೂ ಇರೋದಿಲ್ಲ. ಅದಕ್ಕೋಸ್ಕರನೇ ಆತ್ಮನನ್ನು ಪ್ರಾಜ್ಞನೆಂದು ಕರೆದಿರೋದು ಯುಕ್ತ. ಇಲ್ಲಿ ಪ್ರಾಜ್ಞ ಅಂದರೆ ಏನು ಅಂತ, ಪ್ರಜ್ಞಾ ಅಂದರೆ ಚೈತನ್ಯ ಅಂತ. ಬೆಳಕಿದ್ದೇ ಇರುತ್ತಲ್ಲಿ, ಆತ್ಮನಿರ್ತಾನೆ. ಅಲ್ಲಿ ಬೆಳಗಿಸ್ಕೊಳ್ಳುವ ವಸ್ತು ಇರಲ್ಲ, ವಿಷಯಗಳಿಲ್ಲ, ವಿಷಯೀ ಇರ್ತಾನೆ. ಹಾಗೆ ಅಲ್ವಾ? ಅದಕ್ಕೋಸ್ಕರ ಪ್ರಾಜ್ಞಾ ಅಂತ ಕರೆದಿದ್ದು ಅದಕ್ಕೋಸ್ಕರ. ಈ ಸುಷುಪ್ತಾತ್ಮನು ಚೈತನ್ಯ ರೂಪದಿಂದಲೇ ಅವಸ್ಥೆಯನ್ನು ಬೆಳಗ್ತಾ ಇರ್ತಾನೆ. ಅದಕ್ಕೆ ನನಗಲ್ಲಿ ಗಾಢನಿದ್ರೆಯಲ್ಲಿ ಏನಿತ್ತು ಸ್ವಾಮಿ? ಈ 19 ಮುಖಗಳು ಬಂದಿತ್ತಾ? ಈ ಅವಸ್ಥೆಯಲ್ಲಿರೋದು ಏನಾದರೂ ಬಂದಿತ್ತಾ? ಹೆಂಡತಿ ಮಕ್ಕಳು ಬಂದಿದ್ರ? ಇಲ್ಲ ಸ್ವಾಮಿ. 100 ಪ್ರಶ್ನೆ ಕೇಳ್ರಿ, ಟಕ ಉತ್ತರ ಕೊಡ್ತಾರೆ. ಇಂಟ್ಯೂಷನ್ ಒಳಗಡೆಯಿಂದ ಬರುತ್ತೆ, ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ನೀವು 100 ಜನನ ಕೇಳ್ರಿ, ಎಲ್ಲರೂ ಒಂದೇ ಆನ್ಸರ್. ರಘುನಂದನ್ ಅವರೇ, ಹಲೋ ರಘುನಂದನ್ ಅವರೇ, ಬಂದಿದ್ದಾರಾ ಸರ್? ಬಂದ್ರು, ಮತ್ತೆ ಅವ್ರಿಗೇನೋ ಕನೆಕ್ಷನ್ ಸಿಗ್ತಾ ಇಲ್ಲ ಅನ್ಸುತ್ತೆ. ನನಗೆ ಹೇಳಿದ್ದಾರೆ ಸರ್, ಅನೌನ್ಸ್ ಮಾಡಕ್ಕೆ ಹೇಳಿದ್ದಾರೆ ಸರ್ ನನಗೆ. ಅದೇ ಶಿವರಾತ್ರಿ. ಸರಿ ಹಾಗಾದ್ರೆ. ಸರಿಮ್ಮ, ನಾನು ಮುಗಿಸ್ಬಿಡ್ತೀನಿ, ನೀವು ಅನೌನ್ಸ್ ಮಾಡಿ. ಆದ್ದರಿಂದ ಇವು 3ರನ್ನು ಒಟ್ಟಿಗೆ ನಾವು ತಗೋಬಹುದು. ಅದಕ್ಕೋಸ್ಕರನೇ ಈ ಪ್ರಾಜ್ಞನಿಗೆ ಪ್ರಾಜ್ಞಾ, ಚೈತನ್ಯ, ಬೆಳಕು ಅಂತ ಕರೀತಾರೆ. ಅಲ್ಲಿ ಇವು ಯಾವುದು ಬರಲಿಲ್ಲ. ಏನಪ್ಪ ಅಲ್ಲಿ ಗಂಡಸಾಗಿದ್ಯಾ? ಇಲ್ಲ ಸ್ವಾಮಿ. ಹೆಂಗಸಾಗಿದ್ಯಾ? ಇಲ್ಲ ಸ್ವಾಮಿ. ನಪುಂಸಕನಾಗಿದೆಯಾ? ಇಲ್ಲ ಸ್ವಾಮಿ. ಹೆಂಗೆ ಗೊತ್ತಾಯ್ತು ನಿನಗೆ? ಆ ಬೆಳಕಿತ್ತೋ ಇಲ್ವೋ? ಇತ್ತು, ಅಷ್ಟೇ ಬೇಕಾಗಿರೋದು. ಅಲ್ಲಿ ಹೆಂಡತಿ ಮಕ್ಕಳು ಬಂದಿರ್ತಾರ? ಇಲ್ಲ. ದುಃಖ ಇತ್ತ? ಇಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವು. ಯಾವ ಬೆಳಕಿನಿಂದ ಹೇಳ್ತೀವೋ ಆ ಬೆಳಕಿರುತ್ತೆ, ಆದರೆ ಇವಿಲ್ಲ. ಅಷ್ಟೇ ಸಾಕು ನಮಗೆ. ಅದನ್ನು ಅನುಭವ, ಆತ್ಮ, ಅರಿವು, ಬೆಳಕು, ಜ್ಞಾನ, ಏನು ಬೇಕಾದರೂ ಕರೀರಿ. ಅಲ್ಲಿ ಇದ್ದಿದ್ದು ಯಾವುದು? ಇರವು, ಆತ್ಮನೇ ಇದ್ದಿದ್ದಲ್ಲಿ. ಅದಕ್ಕೋಸ್ಕರನೇ ಅವನಿಗೆ ಜ್ಞಾನ ಸ್ವರೂಪ ಅಂತ ಅಲ್ಲಿ ಈ 100 ಪ್ರಶ್ನೆ ಕೇಳಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ. ಮತ್ತು ಅದು ದುಃಖವ ಅಲ್ಲ, ಆನಂದವೇ ಆನಂದ ಅಂತ ಹೇಳ್ತೀವಲ್ಲ, ಹಾಗೆ ಹೀಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ಎಚ್ಚರದ ದೃಷ್ಟಿಯಿಂದ ವ್ಯಾಕೃತವಾದ ಪ್ರಾಣ, ಗಾಢನಿದ್ರೆ ನಮ್ಮಗಳ ಅನುಭವದ ದೃಷ್ಟಿಯಿಂದ ಅವ್ಯಾಕೃತವಾದ ಪ್ರಾಣ, ಅಷ್ಟೇ, ಇನ್ನೇನಿಲ್ಲ. ಅದನ್ನು ಸುಷುಪ್ತಿ ನನ್ನ ಹೀಗೆ ಇಷ್ಟು. ಅದಕ್ಕೋಸ್ಕರ ಅಲ್ಲಿಗೆ ಸರೋಯ್ತು. ಸುಷುಪ್ತಿಯಲ್ಲಿ ಪ್ರಾಣನಲ್ಲಿಯೇ ಕರ್ಣಗಳೆಲ್ಲವೂ ಒಂದಾಗಿರುತ್ತೆ ಅಂತ ಶ್ರುತಿ ಅನುಭವ ಹೇಗೆ ಹೊಂದಿಸ್ಕೋಬೇಕು ಅನ್ನೋದು ಗೊತ್ತಾಯ್ತು ನಮಗೆ, ಅಲ್ವಾ? ಇದಕ್ಕೆ ಭಾಷ್ಯಕಾರರು ಬರೆದಿರುವ ಪರಿಹಾರದ ಅಭಿಪ್ರಾಯ ಅಂದರೆ, ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಎತ್ತುತ್ತಾ ಇದ್ದಾರೆ.
ಪ್ರಾಣನಲ್ಲಿಯೇ ಕರ್ಣಗಳೆಲ್ಲವೂ ಒಂದಾಗಿರುತ್ತವೆ ಎಂಬ ಶ್ರುತಿಯನ್ನು ಅನುಭವಕ್ಕೆ ಹೇಗೆ ಹೊಂದಿಸ್ಕೋಬೇಕು ಅನ್ನೋ ಶಂಕೆ ಹಾಗೆ ಉಳ್ಕೊಂತಲ್ವಾ ಅಂತ. ಪ್ರಾಜ್ಞನನ್ನೇ ಪ್ರಾಣ ಅಂತ ಕರೀತಾ ಇದ್ದಾರೆ. ಎಲ್ಲವೂ ಪ್ರಾಜ್ಞನಲ್ಲಿ ಒಂದಾದ್ಮೇಲೆ ಹೆಸರು ಬೇರೆ ಅಷ್ಟೇ, ಮಿಕ್ಕಿರೋದೆಲ್ಲ ಒಂದೇ. ಇದಕ್ಕೆ ಭಾಷ್ಯಕಾರರ ಅಭಿಪ್ರಾಯ ಏನಪ್ಪ ಅಂತಂದರೆ, ನಾವು ಸುಷುಪ್ತಿಯನ್ನು ಎರಡು ದೃಷ್ಟಿಯಿಂದ ನೋಡಬಹುದು. ಅದೇ ಒಂದು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಏನಾಗುತ್ತೆ, ಅವನೊಬ್ಬ ಮಲ್ಕೊಂಡಿದ್ದಾನೆ, ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾವು ಮಲಗಿದ್ದಾಗ ನಮ್ಗೆ ಗೊತ್ತಾಗಲ್ಲ, ಬೇರೆಯವರು ಮಲಗಿದ್ದಾಗ ನಾನು ಎದ್ದಿರ್ತೀನಿ. ಇದು ಎಚ್ಚರ ದೃಷ್ಟಿಯಿಂದ ನೋಡೋದು. ಅವಾಗ ನಾನು ಏನು ಹೇಳ್ತೀನಿ, ಒಳ್ಳೆ ಏನಂತಾರೆ, ಶವ ಮಲಗ್ದಂಗೆ ಮಲಗಿದ್ದ ಕಣೋ, ಅವನು ಒಳ್ಳೆ ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದ, ಅವನು ಉಸಿರಾಡ್ತಾ ಇರೋದ್ರಿಂದ ಅವನು ಬದುಕಿದ್ದಾನೆ ಅಂತ ಹೇಳ್ಬೋದು, ಇಲ್ದ್ರೆ ತೊಗೊಂಡೋಗಿ ಸುಟ್ಟಾಕ್ಬಿಡ್ತಾ ಇದ್ವು ಅಂತ ಹೇಳ್ತೀವಿ. ಈಗ ಅವನು ಎಬ್ಬಿಸ್ಬಿಟ್ಟು ಕೇಳ್ರಿ, ಏನಪ್ಪ ನೀನು ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದೀಯ ಅಂತೆ, ನನಗೇನು ಗೊತ್ತಿಲ್ಲಪ್ಪ ಅಂತ. ಅವನ ಗಾಢನಿದ್ರೆ ಅನುಭವದಿಂದ ನೋಡಿದ್ರೆ ಆ ಉಸಿರಾಡೋದು ಗೊತ್ತಿಲ್ಲ, ಪ್ರಪಂಚ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಅದರಿಂದ ಎರಡು ದೃಷ್ಟಿಯಿಂದ ನಾವು ನೋಡ್ಬೋದು ಅಂತ ನಮಗೆಲ್ಲ ಗೊತ್ತಿದೆ. ಇಷ್ಟು ಎರಡು ಕಡೆ ಎರಡು ಥರ ದೃಷ್ಟಿಯಿಂದ ನೋಡ್ಬೋದು. ಆದ್ದರಿಂದ ಇವೆರಡರಲ್ಲಿ ಯಾವುದು ಮುಖ್ಯ ಅಂತಂದರೆ, ನಮ್ಮ ಗಾಢನಿದ್ರೆಯಲ್ಲಿದ್ದಾಗ ಗಾಢನಿದ್ರೆಯ ಅನುಭವವನ್ನು ಗಾಢನಿದ್ರೆಯಿಂದ ನೋಡುವುದು ತುಂಬ ಹೆಚ್ಚಿನ ಫಲಕಾರಿ. ನಮ್ಗೆ ಇವೆರಡಕ್ಕಿಂತ ಇದು ತುಂಬ ನಮಗೆ ಉತ್ತರ ಕೊಡುತ್ತೆ, ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ನಾವು ಆತ್ಮನಾಗಿದ್ವಿ, ಬೆಳಕಾಗಿದ್ವಿ, ಇರುವಾಗಿದ್ವಿ, ಜ್ಞಾನವಾಗಿದ್ವಿ, ಆನಂದವಾಗಿದ್ವಿ ಎಲ್ಲ ತೋರಿಸುತ್ತೆ ಅಂತ ಹೇಳಿದ್ವಲ್ಲ. ಏಕೆಂದರೆ ಆಗಲೇ ನಮಗೆ ಅವಸ್ಥೆಗಳ ಸ್ವರೂಪದ ಅನುಭವ ನೇರಾಗುತ್ತೆ. ನಾವು ಆತ್ಮನಾಗಿರೋದಿಲ್ಲಿ ಕ್ಲೀನಾಗಿ ನಾವು ಅನುಭವದಲ್ಲಿ ನೋಡ್ಕೋಬೋದು. ಆದರೆ ಈ ದೃಷ್ಟಿಯಿಂದ ನೋಡಿದ್ರೆ ಸುಷುಪ್ತನಿಗೆ ನಾನು ದೇಹಿಯು ಈಗ ಸುಪ್ತನಾಗಿದ್ದೇನೆ, ಈಗ ಕರ್ಣಗಳೆಲ್ಲವೂ ಸುಪ್ತವಾಗಿ ಆದರೂ ಪ್ರಾಣವು ಮಾತ್ರ ತನ್ನ ವ್ಯಾಪಾರವನ್ನು ಮಾಡ್ತಾ ಇದೆ ಎಂದೇನು ಅನುಭವಕ್ಕೆ ಬರೋದಿಲ್ಲ. ಬರುತ್ತಾ? ನಾನು ಗಾಢನಿದ್ರೆಯಲ್ಲಿ ಇದ್ದಾಗ ಈಗ ನನ್ನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಲ್ಲಿ ಒಂದಾಯಿತು, ಜ್ಞಾನೇಂದ್ರಿಯಗಳು ಮನಸ್ಸಿನಲ್ಲಾಯಿತು, ಮನಸ್ಸು ಎಲ್ಲವೂ ಸೇರಿ ಪ್ರಾಣದಲ್ಲಿ ಒಂದಾಯಿತು. ಹಿಂಗೇನಾದರೂ ಅನುಭವ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿರೋದಿಲ್ಲ. ಆಗ ದೇಹಾಭಿಮಾನವೇ ಇರೋದಿಲ್ಲ. ನಾನು ಗಂಡಸು, ನನ್ನ ಶರೀರ ಹಾಸಿಗೆ ಮೇಲೆ ಮಲಗಿದೆ, ನಾನು ಶ್ರೀಮಂತ, ನಾನು ಬಡವ, ನಾನು ಡಾಕ್ಟ್ರು, ಎಂಥದ್ದು ಇರಲ್ಲಲ್ವ. ಆದ್ದರಿಂದ ಈ ದೇಹಾಭಿಮಾನಿಗಳು ಆದವರಿಗೆ ಸುಷುಪ್ತಿಯಲ್ಲಿ ಪ್ರಾಣವು ಅವ್ಯಕ್ತವಾಗಿರುತ್ತದೆ ಎಂಬುದು ಯುಕ್ತ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇವನು ಸುಪ್ತನಾಗಿ ಕರ್ಣಗಳ ವಿಜ್ಞಾನವನ್ನು ಅಂತಃಕರಣದ ವಿಜ್ಞಾನದೊಡನೆ ತೆಗೆದುಕೊಂಡು ಹೃದಯಾಕಾಶದಲ್ಲಿ ಅಂದರೆ ಪರಮಾತ್ಮನಲ್ಲಿ ಇತ್ಕೊಂಡಿರ್ತಾನೆ. ಅಂದರೆ ಗಾಢನಿದ್ರೆಯಲ್ಲೂ ಹಾಗೆ ಇವನ್ನೆಲ್ಲವೂ ತಗೊಂಡು ಆ ಸುಷುಪ್ತ ಆತ್ಮ ನಾವು ಸಾಯೋವಾಗ ಅಥವಾ ನಾವು ಎಚ್ಚರದಲ್ಲಿ ಏನು ಹೇಳಿದ್ರು, ನಮ್ಮ ಹೃದಯಾಕಾಶದಲ್ಲಿ ಅವನ್ನ ನಾವು ಕಂಡುಕೋಬಹುದು ಅಂತ ಹೇಳಿದ್ರಲ್ಲ, ಹಾಗೆ. ಸೊ ಎಲ್ಲವೂ ಕೂಡ ಆತ್ಮನಲ್ಲಿ ಒಂದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಇದ್ಕೊಂಡಿರ್ತಾರೆ ಅಂತ ಒಟ್ಟಿನೆಲ್ಲ ಅರ್ಥ. ಆ ಕರ್ಣಗಳನ್ನು ಇವನು ಎಳೆದುಕೊಂಡಾಗ ಇವಾಗೆಲ್ಲ ಕರ್ಣಗಳು ಎಚ್ಚರದಲ್ಲಿರೋದು ಗಾಢನಿದ್ರೆಯಲ್ಲಿ ಅವನು ಎಳ್ಕೊಂಡು ಅಂತ. ಬಟ್ ನಮಗೇನು ಅನುಭವ ಇರಲ್ಲ. ಅದನ್ನು ಸ್ವಾಪೀತಿ, ಅವನ ಎಳೆದುಕೊಂಡಾಗ ಇವನಿಗೆ ಸ್ವಾಪೀತಿ ಅನ್ನೋ ಹೆಸರು ಬರುತ್ತಂತೆ. ಆಗ ಪ್ರಾಣವು ಗೃಹೀತವಾಗಿರುವುದು ಎಂದು ಹೇಳಿರುತ್ತದೆ. ಆದ್ದರಿಂದಲೇ ಪ್ರಾಜ್ಞಾತ್ಮನಿಗೆ ಪ್ರಾಣ ಅಂತ ಕರೆದಿದ್ದು ಆಗುತ್ತೆ ಅಂತ. ಇದಕ್ಕೆ ಕೌಶಿತ ಬ್ರಾಹ್ಮಣ ಉಪನಿಷತ್ನಲ್ಲೂ ಕೂಡ ಹೀಗೆ ಹೇಳಿದೆ. ಮರಣಕಾಲದಲ್ಲಿ ಪ್ರಾಣವು ಪರಮಾತ್ಮನಲ್ಲಿ ಸೇರ್ಕೊಂಡ್ಬಿಡುತ್ತಂತೆ. ಮರಣಕಾಲದಲ್ಲಿ ಮಾತ್ರ ಅಲ್ಲ, ನಿದ್ದೆ ಮಾಡಿದಾಗ, ಮರಣಕಾಲದಲ್ಲಿ ಮತ್ತು ಮಹಾಪ್ರಳಯದಲ್ಲಿ ಈ ಮೂರು ಕಡೆನೂ ಆತ್ಮನಲ್ಲಿ ಒಂದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಪ್ರಾಣಕ್ಕೆ ಅವ್ಯಾಕೃತಾತ್ಮ, ಪ್ರಾಣ, ಪ್ರಾಜ್ಞಾ ಅಂತ ಕರೆದಿದ್ದು ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.